ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿವರ್ಣ ತ್ರಿಕೋನ ಚರ್ಚೆಯಲ್ಲಿ ನಾವು ಎತ್ಕೊಂಡಿರುವಂತಹ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಅಥವಾ ಜನಸಂಖ್ಯೆಯ ಏರಿಕೆಯ ಪ್ರಮಾಣ ಕುಸಿದಿದೆಯಾ? ಯಾಕಂದ್ರೆ ಇವತ್ತಿನ ಮಾಧ್ಯಮಗಳಲ್ಲಿ ಬಂದಿರುವಂತಹ ವರದಿಗಳನ್ನು ಗಮನಿಸಿದಾಗ ಏನು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಮುಂದೆ ಮಂಡನೆಯಾಗಿದೆ ಜಾತಿ ಗಣತಿಯ ವರದಿ ವಿವರಗಳು, ಸಾಮಾಜಿಕ ಶೈಕ್ಷಣಿಕ ಗಣತಿಯ ವರದಿ ವಿವರಗಳು, ಅದರ ಅಂಕಿಅಂಶಗಳನ್ನು ಗಮನಿಸಿದ್ರೆ ಈ ಪ್ರಶ್ನೆ ಉದ್ಭವ ಆಗುತ್ತೆ. ನಮ್ಮ ಜೊತೆಗೆ ಈಗ ಇಬ್ಬರು ಗಣ್ಯರಿದ್ದಾರೆ. KN ಲಿಂಗಪ್ಪ ಅವರಿದ್ದಾರೆ, ಕಾಂತರಾಜು ಆಯೋಗದ ಮಾಜಿ ಸದಸ್ಯರಾಗಿದ್ದವರು ಮತ್ತು ಈ ಜಾತಿ ಗಣತಿಯ ಅಂಕಿಅಂಶದ ಏನು ದೊಡ್ಡ ಸಮೀಕ್ಷೆ ನಡೆಯಿತು ಅದರ ಒಂದು ಭಾಗವಾಗಿದ್ದವರು. ಅದೇ ರೀತಿ HM ರೇಣುಕಾ ಪ್ರಸನ್ನ ಅವರಿದ್ದಾರೆ, ಅಖಿಲ ಭಾರತ ವೀರಶೈವ ಮಹಾಸಮಾಜದ ಕಾರ್ಯದರ್ಶಿಯಾಗಿದ್ದಾರೆ ಅವರಿಬ್ಬರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇಬ್ಬರಿಗೂ ನಮಸ್ಕಾರ ಸರ್. ನಮಸ್ತೆ. ರೇಣುಕಾ ಪ್ರಸನ್ನ ಅವರ ಕಡೆಯಿಂದಲೇ ನಾನು ಆರಂಭಿಸ್ತೀನಿ ಚರ್ಚೆಯನ್ನ. ನಾನು ಕೇಳಿದಂತ ಪ್ರಶ್ನೆ, ಲಿಂಗಾಯತ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗಿದೆಯಾ, ಕುಸಿತ ಆಗಿದೆಯಾ ಅನ್ನೋದು ಒಂದು. ಎರಡನೇದು, ಅಥವಾ ಗಣತಿನಲ್ಲಿ ಏನು ಏರಿಕೆ ಆಗಿರುವ ಪ್ರಮಾಣ ಏನು ತೋರಿಸ್ತಾ ಇದ್ದಾರೆ 8.5%, ಇದೇನಾದ್ರೂ ವ್ಯತ್ಯಾಸ ಆಗಿದೆಯಾ? ಅಷ್ಟು ಕಡಿಮೆ ಏರಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಜಾಸ್ತಿ ಆಗ್ಬೇಕಾಗಿತ್ತು ಉಳಿದ ಸಮುದಾಯಗಳಿಗೆ ಹೋಲಿಸಿದ್ರೆ ಅನ್ನುವಂಥ ವರದಿಗಳು ಬರ್ತಾ ಇದೆಯಲ್ಲ, ಏನ್ ಹೇಳ್ತೀರಿ ರೇಣುಕಾ ಅವರೇ? ಈಗಾಗಲೇ ವರದಿ ಬಿಡುಗಡೆ ಆಗಿದ್ದು ಅಂಕಿಅಂಶಗಳು ನಮಗೆ ದೊರೆತಿರ್ತಕ್ಕಂಥದ್ದು ಬಹಳ ಆಶ್ಚರ್ಯ ಮತ್ತು ಸೋಜಿಗವನ್ನು ಉಂಟು ಮಾಡ್ತಾ ಇದ್ದಾವೆ. ಈಗ ಲಿಂಗಪ್ಪ ಅವರು ಇದ್ದಾರೆ, ಅವರು ಯಾಕೆಂದ್ರೆ ಆ ಆಯೋಗ ಸರ್ವೆ ಮಾಡಿದಂತ ಅಂಕಿಅಂಶಗಳನ್ನ ಇಟ್ಕೊಂಡೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ವರದಿ ಇದು. ಹಾಗಾಗಿ ಲಿಂಗಪ್ಪ ಅವರು ಆ ವರದಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಾಗ್ತದೆ. ಯಾವ ರೀತಿ ಎನ್ಯುಮರೇಷನ್ ಮಾಡಿದ್ರು, ಎನ್ಯುಮರೇಷನ್ ಸಂದರ್ಭದಲ್ಲಿ ಎದುರಿಸಿದಂತ ತೊಂದರೆಗಳೇನಿದ್ದಾವೆ, ಆ ಡಿಫಿಕಲ್ಟೀಸ್ನೆಲ್ಲ ಮೀಟ್ ಮಾಡಿ ಅವ್ರ ವರದಿಯನ್ನ ಹೇಗೆ ತಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರು ಬೆಳಕು ಚೆಲ್ಲಿದ್ರೆ ಹೆಚ್ಚು ಉತ್ತಮವಾಗಿರ್ತದೆ. ಯಾಕೆಂದ್ರೆ ನಾವು ಈಗಾಗಲೇ ಈ ಅಂಕಿಅಂಶಗಳನ್ನ ಹೇಳೋದಾದ್ರೆ ಈ ಸಮೀಕ್ಷೆನೇ ವೈಜ್ಞಾನಿಕವಾಗಿಲ್ಲ. ಇವರು ವೈಜ್ಞಾನಿಕವಾಗಿದೆ, ಆಗಿದ್ರೆ ವೈಜ್ಞಾನಿಕವಾಗಿ ಯಾವ ತಳಹದಿಯಲ್ಲಿ ವೈಜ್ಞಾನಿಕ ಅಂಶಗಳನ್ನ ಇಟ್ಕೊಂಡು ಇವ್ರು ಸರ್ವೆ ಮಾಡಿದಾರೆ ಅನ್ನೋದ್ರ ಬಗ್ಗೆ ಆಯೋಗವಾಗ್ಲಿ ಸರ್ಕಾರವಾಗ್ಲಿ ಇಲ್ಲಿ ತನಕ ಈ ರೀತಿ ವೈಜ್ಞಾನಿಕವಾಗಿದೆ ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳೋದು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ, ಶಿಕ್ಷಕರು ಮಾಡಿದ್ದಾರೆ. ಇದು ಶಿಕ್ಷಕರು ಜಿಲ್ಲಾಧಿಕಾರಿ ಮಾಡ್ಬಿಟ್ರೆ ವೈಜ್ಞಾನಿಕನ? ಇವರು ಈ ಎನ್ಯುಮರೇಷನ್ ಸಂದರ್ಭದಲ್ಲಿ ಅಂದ್ರೆ ಗಣತಿಯ ಸಂದರ್ಭದಲ್ಲಿ ಇವ್ರು ಬಳಸಿದಂತ ಸಾಧನಗಳು ಯಾವುದು, ಮಾನದಂಡಗಳು ಯಾವುದು, ಇವ್ರು ಬಳಸಿದಂತ ರೀತಿಗಳು ಯಾವುದು, ಇವ್ರ ಬಗ್ಗೆ ಅವ್ರು ಹೇಳ್ತಾನೆ ಇಲ್ಲ. ಅಂದ್ರೆ ಜಿಲ್ಲಾಧಿಕಾರಿಗಳು ತಪ್ಪು ಮಾಡಿದಾರ? ಏನ್ ಜಿಲ್ಲಾಧಿಕಾರಿಗಳೇನ್ ದೇವಮಾನವರ? ಶಿಕ್ಷಕರೇನ್ ದೇವಮಾನವರ? ಅವರಲ್ಲೇನು ಲೋಪಗಳು ಇರೋದೇ ಇಲ್ವಾ? ಹಾಗಿದ್ರೆ ಎಲ್ಲ ಈಗ ಸೆಂಟ್ರಲ್ ಪಾಪ್ಯುಲೇಷನ್ ಆಯೋಗ ಒಂದಿದೆ, ಸೆನ್ಸಸ್ ಆಯೋಗ, ಆ ಕಮಿಷನ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲಾ ಸಮುದಾಯಗಳ ಜನಸಂಖ್ಯೆ ಪ್ರತಿ 10 ವರ್ಷಕ್ಕೆ ಇಷ್ಟು ಏರಿಕೆ ಆಗ್ಬೇಕು ಅನ್ನೋದು ಒಂದು ಮಾನದಂಡ ಇದೆ. ಬೇರೆ ಎಲ್ಲ ಸಮುದಾಯಗಳು ಏರಿಕೆ ಕಂಡಿದ್ರೆ ನಮ್ಮ ಸಮುದಾಯ ಮಾತ್ರ ಇಳಿಕೆ ಕಂಡಿರ್ತಕ್ಕಂಥದ್ದು. ಇದು ಈ ಅಂಕಿಅಂಶಗಳ ಮೇಲೆ ಆಮೇಲೆ ನಾವು ಮೊದಲೇ ಆಪಾದನೆ ಏನು ಅಂದ್ರೆ, ಈ ಆಯೋಗ ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯ್ತು ಆ ಉದ್ದೇಶ ಈಡೇರಿಸುವಲ್ಲಿ ಸಫಲ ಆಗಿದೆ ಹೊರತು ನ್ಯಾಯಯುತವಾಗಿ ಇದು ಎಲ್ಲಾ ಸಾಮಾನ್ಯರಿಗೆ, ಎಲ್ಲಾ ಬಡವರಿಗೆ, ಎಲ್ಲಾ ವರ್ಗಗಳ ಯಾರು ನೀಡಿ ಇದ್ದಾರೆ, ಯಾರಿಗೆ ಅಗತ್ಯ ಇದೆ ಅಂತ ಜನರಿಗೆ ನ್ಯಾಯ ಒದಗಿಸುವಲ್ಲಿ ಈ ರಿಪೋರ್ಟ್ ಸಂಪೂರ್ಣ ವಿಫಲವಾಗಿದೆ. ಎಸ್ ಲಿಂಗಪ್ಪ ಅವರೇ, ಈಗ ರೇಣುಕಾ ಪ್ರಸನ್ನ ಅವರ ಅನುಮಾನಗಳಿಗೆ ಸಂಬಂಧಿಸಿ ನೀವೇನು ಹೇಳ್ತೀರಿ? ಸ್ವಲ್ಪ ಹಿನ್ನೆಲೆಗೆ ನಾವು ಹೋಗ್ಬೇಕಾಗ್ತದೆ. ಇದು 2014ರಲ್ಲಿ 13ರಲ್ಲಿ ಸರ್ಕಾರ ಕೈಗೊಂಡ ತೀರ್ಮಾನ ಇದು. ಆ ತೀರ್ಮಾನಕ್ಕೆ ಅನುಗುಣವಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995 ಕಲಂ 9(2) ಪ್ರಕಾರ ಮಾಡಿರುವಂಥದ್ದು. ಇದು ಸಮೀಕ್ಷೆ, ಜಾತಿ ಜನಗಣತಿ ಅಲ್ಲ. ಜನಗಣತಿ ಮಾಡುವಂತ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರ 48ರ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜನಗಣತಿ. ಪ್ರತಿ 10 ವರ್ಷಕ್ಕೊಂದ್ಸಲ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಇದನ್ನ ಮಾಡಕ್ ಹೊರಟಂತ ಸಂದರ್ಭದಲ್ಲಿ ನಾವು ಒಂದು ಕೈಪಿಡಿ ತಯಾರಿಸಿದ್ವಿ. ಆ ಕೈಪಿಡಿನ ಯಾರು ಬೇಕಾದರೂ ಓದ್ಬೋದು, ಯಾವ ಕ್ರಮದಲ್ಲಿ ಅನುಸರಿಸಿದ್ದೀವಿ, ಏನು ಮಾಡಿದ್ದೀವಿ ಅಂತ ಅನ್ನೋದು. ಆ ಕೈಪಿಡಿಯೇ ನಮ್ಮ ಒಂದು ವಿಧಾನ. ಜೊತೆಗೆ ಏನು ಮಾಡಿದ್ದೀವಿ ನಾವು ಅಂತ ಹೇಳಿದ್ರೆ, ಈಗ ಹೌಸ್ ಲಿಸ್ಟ್ ಮಾಡಬೇಕಾದ್ರೆ ಹೌಸ್ ಅಬ್ರಿಡ್ಜ್ಡ್ ಹೌಸ್ ಲಿಸ್ಟ್ ಅಂತ ಒಂದು ಕ್ರಮ
ಮೊದಲು ಬ್ಲಾಕನ್ನು ವಿಂಗಡಿಸ್ಕೊಳ್ಳೋದು. ಆ ಬ್ಲಾಕನ್ನು ವಿಂಗಡಿಸ್ಕೋಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬ್ಲಾಕ್ ಲಿಸ್ಟನ್ನೇ ನಾವು ತಗೊಂಡಿರುವಂಥದ್ದು. ನಾವು ಹೊಸದಾಗಿ ಬ್ಲಾಕ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಒಂದೇನು ಅಂದರೆ, ಆ ಬ್ಲಾಕ್ನಲ್ಲಿ ಅವ್ರು ಮಾಡಿದ್ದು 2011ರಲ್ಲಿ, ನಾವು ಮಾಡಿದ್ದು 2015 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ. ಬದಲಾವಣೆ 4 ವರ್ಷದ ಗ್ಯಾಪ್ ಇದೆ. 3.5 ವರ್ಷ, ಅದು 3.5 ವರ್ಷ. ಆ ಗ್ಯಾಪ್ನಲ್ಲಿ ನಾವು ಮಾಡಿರುವಂಥದ್ದು. ಮಾಡಿರ್ಬೇಕಾದ್ರೆ ಈಗ ಅಲ್ಲಿ ಎಲ್ಲವನ್ನೂ ಕೂಡ ನಾವು ಹೇಳಿದ್ದೀವಿ. ಅದನ್ನ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಅದ್ರ ಮುಖ್ಯಾಂಶಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಜಾತಿಗಳನ್ನ ಯಾವ ರೀತಿ ನೀವು ಪರಿಗಣಿಸಿದ್ರಿ, ಪಟ್ಟಿ ಮಾಡಿದ್ರಿ ಅನ್ನೋ ಒಂದು ಮೂಲಭೂತ ಅಂಶ ನಮ್ಮಲ್ಲಿ ಎದ್ದು ಕೂತ್ಕೊಳ್ತದೆ. ಆವಾಗ ನಾವೇನ್ ಮಾಡಿದ್ದೀವಿ ಅಂತಂದ್ರೆ, ಸರ್ಕಾರದಲ್ಲಿರ್ತಕ್ಕಂಥ ಜಾತಿಗಳನ್ನ ಒಂದು ಪಟ್ಟಿ ಮಾಡಿದ್ದು. ಪಟ್ಟಿ ಮಾಡಿ ಅದಷ್ಟೇ ಎಕ್ಸಾಸ್ಟ್ ಅಲ್ಲ, ಇನ್ನೂ ಬೇಕಾದಷ್ಟು ಜನ ಮುಖ್ಯ ಜಾತಿಗಳಾಗ್ಲಿ ಉಪಜಾತಿಗಳಾಗ್ಲಿ ಬಿಟ್ಟು ಹೋಗಿರುವ ಸಾಧ್ಯತೆ ಇದೆ ಅನ್ನುವುದನ್ನ ನಾವು ಮನಗಂಡವು. ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನು ಕೂಡ ನಾವು ಮಾಡಿದ್ದೀವಿ. ತಜ್ಞರ ಸಮಿತಿ ಸುಮಾರು ಒಂದು 10-12 ಜನ ತಜ್ಞರ ಸಮಿತಿ, ಅವ್ರ ಹೆಸರಲ್ಲಿ ಬೇಡ, ಅವರೆಲ್ಲರೂ ಕೂಡ ಅವರಿಂದ 2 ಸಲ 3 ಸಲ ನಾವು ಮಾಡಿ ಅವರಿಂದ ಅಭಿಪ್ರಾಯ ಪಡೆದು, ಆ ಅಭಿಪ್ರಾಯಕ್ಕೆ ಅನುಗುಣವಾಗಿ BL ಸಂಸ್ಥೆಯವರನ್ನ ಸಾಫ್ಟ್ವೇರ್ ಡೆವಲಪ್ ಮಾಡಿ ಮುಂದೆ ನಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಅವರನ್ನ ನಾವು ನೇಮಕ ಮಾಡಿಕೊಂಡೆವು. ಈಗ ಜಾತಿ ಬಗ್ಗೆ ಹೇಳ್ತೀನಿ. ಜಾತಿ ಬಗ್ಗೆ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಹತ್ರ ಇರ್ತಕ್ಕಂಥ ಜಾತಿ ಎಷ್ಟಿದೆ ಅದನ್ನ ನಾವು 1 ಸಲ ಅಲ್ಲ 2 ಸಲ ನಾವು ಪತ್ರಿಕೆಯ ಪ್ರಕಟಣೆ ಮೂಲಕ ಜನರ ಗಮನಕ್ಕೆ ತಂದಿದ್ದೇವೆ. ನಾವು ಇನ್ನು ಮುಂದೆ ಏನ್ ಹೇಳಿದ್ದೀವಿ ಅವ್ರಿಗೆ, ನಿಮ್ಮ ಯಾವುದಾದ್ರೂ ಜಾತಿ ಮುಖ್ಯ ಜಾತಿ ಅಥವಾ ಉಪಜಾತಿ ಬಿಟ್ಟು ಹೋಗಿದ್ರೆ ನೀವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ OBC ಅವರಿಗಾಗ್ಲಿ ಅಥವಾ ಬೆಂಗಳೂರಿನಲ್ಲಿ ಆಯೋಗದ ಕಚೇರಿಗಾಗ್ಲಿ ನೀವು ಕೊಡಬಹುದು ಅಂತ. ಹೀಗಾಗಿ 100 ಅರ್ಜಿಗಳು ನಮಗೆ ಬಂದಿದ್ದಾವೆ. ಅದನ್ನೆಲ್ಲ ಪಟ್ಟಿ ಇಟ್ಕೊಂಡು ನಾವು 1351 ಜಾತಿಗಳನ್ನು ಒಟ್ಟು ನಾವು ಗುರುತಿಸಿದ್ದೀವಿ. ಜಾತಿ ಉಪಜಾತಿ, ಬರೀ ಜಾತಿನೇ ಅಲ್ಲ, ಮುಖ್ಯ ಜಾತಿ ಮತ್ತು ಉಪಜಾತಿಗಳು. ಅದನ್ನ ನಾವು ಮಾಡಿ, ಅದಕ್ಕೆ BL ಸಂಸ್ಥೆಯವರು ಕೋಡ್ ನಂಬರು ಸಹ ಕೊಟ್ಟಿದ್ದಾರೆ. ನಮ್ಮಲ್ಲಿ ಫಾರಂ 3 ಇದೆ. ಫಾರಂ 3ರಲ್ಲಿ ಸುಮಾರು 55 ಕಾಲಂಗಳು, ಅಂದ್ರೆ ಕುಟುಂಬದ ಯಜಮಾನನಿಂದ ಹಿಡ್ಕೊಂಡು ಬೇರೆ ಬೇರೆ ಆಯಾಮಗಳು ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಮತ್ತೆ ಈ ರೀತಿ ಅವು ಬೇರೆ ಬೇರೆ ಅಂಶಗಳನ್ನೆಲ್ಲ ನಾವು ಸೇರಿಸ್ಕೊಂಡಿದ್ದೀವಿ. ಈವನ್ ಆಧಾರ್ ಕಾರ್ಡ್ ನಂಬರ್ನು ಕೂಡ ನಾವು ತಗೊಂಡಿದ್ದೀವಿ. ಅಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳ್ತೀನಿ. ಆ ಸಮಸ್ಯೆ ಏನಾಗಿದೆ, ಎಷ್ಟೋ ಜನ ಉಪಜಾತಿಗಳು ಸೇರಿಸ್ಕೊಳ್ಳದೆ ಇರ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ನಾವೇನ್ ಮಾಡೋದು, ನಾವೇ ಊಹಿಸ್ಕೊಂಡು ಏನ್ ಮಾಡೋದು, ಅದಕ್ಕೂ ಕೂಡ ನಾವು ಫಾರಂ ನಂಬರ್ 3ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಯಾರ್ದಾದ್ರೂ ಒಂದು ಮನೆಗೆ ಗಣತಿದಾರ ಹೋಗ್ತಾನೆ. ಇಲ್ಲಿ ನಾವು ಗಣತಿದಾರರ ಒಟ್ಟು 1,33,000 ಚಿಲ್ಲರೆಯಷ್ಟು ಗಣತಿದಾರರು. ಗಣತಿ ಮಾಡಿದವರೆಲ್ಲರೂ ಕೂಡ ಶಾಲಾ ಶಿಕ್ಷಕರೇ. ಶಾಲಾ ಶಿಕ್ಷಕರು ಯಾವುದೇ ಒಂದು ಜಾತಿಯವರು ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಮಾತ್ರ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಅವ್ರ ಮೇಲೆ ಸೂಪರ್ವಿಷನ್ ಮಾಡಲಿಕ್ಕೆ 22,000 ಜನ ಉಸ್ತುವಾರಿಗಳಂತ ನೇಮಕ ಮಾಡಿದ್ದೀವಿ. ಈಗ ಗಣತಿದಾರ ಒಂದು ಮನೆಗೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಒಂದು ಮನೆಗೆ ಹೋದಾಗ ಅವನು ಕೇಳಿದಂಥ ಸಂದರ್ಭದಲ್ಲಿ ಅವನು ಯಾವ ಜಾತಿ ಉಪಜಾತಿ ಎಲ್ಲ ಕೇಳ್ತಾನೆ. ಒಂದು ವೇಳೆ ನಮ್ಮ ಪಟ್ಟಿ 1351 ಏನ್ ಜಾತಿಗಳ ಪಟ್ಟಿ ಮಾಡಿದ್ದೋ ಆ ಪಟ್ಟಿಲಿ ಅವನು ಹೇಳುವಂತ ಜಾತಿ ಒಂದು ವೇಳೆ ಇಲ್ಲ ಅಂದ್ರೆ ನಾವು ಅದನ್ನು ಕೂಡ ಬರ್ಕೊಳ್ಳಿಕ್ಕೆ ಕೆಳಗಡೆ ಬರೆದು ಉಳಿದ ಅಂಶಗಳನ್ನ ಸಂಗ್ರಹಿಸ್ಲಿಕ್ಕೂ ಸಹ ನಾವು ಅವಕಾಶ ಮಾಡಿಕೊಟ್ಟಿತ್ತು. ಈಗ ಕೆಲವರು ಹೇಳ್ತಾರೆ ನಮ್ಮ ಉಪಜಾತಿ ಸೇರಿಲ್ಲ, ನಮ್ದಿಷ್ಟೇ ಉಪಜಾತಿಗಳಿರೋದು ಅಂತ. ಅದು ನಿಗದಿತ್ವ ನನಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಲೋಪ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳ್ತೀನಿ. ಅದಾಯ್ತಾ? ಅದಾದ್ಮೇಲೆ ನಾವು ಸಂಪೂರ್ಣ ಮಾಡುವಂತ ಸಂದರ್ಭದಲ್ಲಿ ಆಯಾ ದಿನವೇ ಅದನ್ನ ಸಂಜೆ BL ಸಂಸ್ಥೆಯವರು ತಾಲೂಕ್ ಹೆಡ್ ಕ್ವಾರ್ಟರ್ ಕೂತ್ಕೊಂಡು
ಅದನ್ನ ಏನು ಅಂಕಿ ಅಂಶಗಳನ್ನ ನಾವು ಕೋಡ್ ನಂಬರ್ ಬರ್ಕೊಂಡು ಬಂದಿದ್ವು ಅದೆಲ್ಲವನ್ನು ಕೂಡ ಸಾಫ್ಟ್ವೇರ್ ಕನ್ವರ್ಟ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ಒಟ್ಟು ನಾವು ಮಾಡಿರ್ತಕ್ಕಂಥ ಎಷ್ಟು ಮನೆಗಳು ಒಟ್ಟು ಮಾಡಿರೋದು ಕುಟುಂಬಗಳು 1,35,000 ಕುಟುಂಬಗಳು. ಆದರೆ 2011ರಲ್ಲಿ ಕೇಂದ್ರ ಸರ್ಕಾರ ಮಾಡಿದಾಗ ಅವ್ರ ಕುಟುಂಬಗಳನ್ನ ಕವರ್ ಮಾಡಿರೋದು 1,33,00,000. ನಾವು 2 ಲಕ್ಷ ಕುಟುಂಬಗಳು ಹೆಚ್ಚು ಮಾಡಿದ್ದೀವಿ. ಇದು ಎಲ್ಲಿ ನೋಡ್ಕೋಬಹುದು ಯಾರು ಬೇಕಾದ್ರು. ಹೀಗೆ ಮಾಡಿದ ಮೇಲೆ ಅದನ್ನ ಡಿಕೋಡಿಂಗ್ ಮಾಡಿ ಕೂಡ ಮಾಡಿದ್ದೇವೆ. ಮಾಡಿ ಮತ್ತೆ ನಾವೆಲ್ಲ ಅದಕ್ಕೆ ಪ್ರೊಫಾರ್ಮ್ ಹಾಕಿ ಕನ್ವರ್ಟ್ ಮಾಡಿದ್ದೇವೆ ಆ ವಾಸ್ತವವಾಗಿ ಎಷ್ಟಿದೆ ಅಂತ. ಆ ಕನ್ವರ್ಟ್ ಮಾಡಿ ಬಂದಂತ ಜಾತಿಗಳು ಅದರಲ್ಲಿ ಒಂದು ಏನಾಗಿದೆ, ಈಗ ಎಲ್ಲಾ ಜಾತಿಗಳು ಬಂದಿದ್ದಾವೆ, ಎಲ್ಲಾ ಜಾತಿಗಳು ಉಪಜಾತಿಗಳು ಬಂದಿದ್ದಾವೆ. ಒಂದು ವೇಳೆ ನಿಮ್ಗೆಲ್ಲಿ ಜಾತಿ ಸೇರಿಲ್ಲ ಅಂದ್ರೂ ಅವಕಾಶ ನಾವು ಕಲ್ಪಿಸಿಕೊಟ್ಟಿದ್ದೋ ಆವಾಗಾದ್ರೂ ಅವ್ರು ಹೇಳ್ಬೋದಾಗಿತ್ತು, ನನ್ನ ಜಾತಿ ಹೀಗಿದೆ, ಇಲ್ಲಿ ಬಿಟ್ಟೋಗಿದೆ ಅಂತ ಹೇಳ್ಬೋದಾಗಿತ್ತು. ಅವ್ರು ಹೇಳಿಲ್ಲ. ಆ ಹೇಳಿದಾಗ ಅವ್ರ ಸಹಿ ಕೂಡ ನಮ್ ಗಣತಿದಾರರು ಪಡ್ಕೊಂಡಿದ್ದಾರೆ, ಗಣತಿದಾರರು ಕೂಡ ಸಹಿ ಹಾಕ್ತಾರೆ. ಜೊತೆಗೆ ಅದಾದ್ಮೇಲೆ ನಮ್ಮ ಆವತ್ತಿನ ಅಲ್ಲಿಗೆ ಆಕೆಗೆ ಬರ್ತಕ್ಕಂಥ ಮುಖ್ಯಸ್ಥರು ಯಾರಿದ್ದಾರೆ ಉಸ್ತುವಾರಿ, ಅವರು ಕೂಡ ಸಹಿ ಹಾಕಿ ಇದನ್ನ ತಾಲೂಕು ಆಫೀಸ್ಗೆ ಸಂಜೆ ಕೊಡುವಂತ. ಈಗ ನೀವು ವೈಜ್ಞಾನಿಕವಾಗಿ ಆಗಿಲ್ಲ ಸಮೀಕ್ಷೆ ಅನ್ನುವಂತ ಒಂದು ಶಬ್ದವನ್ನು ಬಳಸಿದ್ರು. ಬಹಳ ಮಂದಿ ಹೇಳ್ತಾ ಇದ್ದಾರೆ ಅದನ್ನ, ಈ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ಬಿಟ್ಟು. ಈಗ ಅದರ ಮಾನದಂಡಗಳೇನು ಮತ್ತು ಯಾವ್ಯಾವ ರೀತಿಯಲ್ಲಿ ಮಾಡಿದೀವಿ ಅನ್ನೋದನ್ನ ಹೇಳಿದ್ರು. ಇದಕ್ಕೆ ಸಂಬಂಧಿಸಿ ಏನಾದ್ರು ಹೇಳೋದಕ್ಕಿದೆಯಾ? ಅವರು ಪ್ರಸ್ತಾಪ ಮಾಡಿದ ಕೈಪಿಡಿ ಇಲ್ಲ, ಅವ್ರು ಪ್ರಸ್ತಾಪ ಮಾಡಿದ ಕೈಪಿಡಿಯಿಂದನೇ ಪ್ರಾರಂಭ ಮಾಡೋಣ. ಅವ್ರು 13ರಲ್ಲಿ ಒಂದು ಕೈಪಿಡಿ ಅಂತಂದ್ರು. ಅದರಲ್ಲಿ ರ್ಯಾಪರ್ ಅಲ್ಲಿ ಬರ್ದಿದ್ರು, ಸ್ಪಷ್ಟವಾಗಿ ಬರ್ದಿದ್ರು, ಯಾವ್ದು ಜಾತಿ ಗಣತಿ ಬಗ್ಗೆ ಬರ್ದಿದ್ರು. ಅಬ್ಜೆಕ್ಷನ್ ಬಂತು, ರ್ಯಾಪರ್ ಮಾತ್ರ ಚೇಂಜ್ ಆಯ್ತು. ಇವತ್ತಿಗೂ ಅವ್ರ ಮುನ್ನುಡಿ, ಮುಖ್ಯಮಂತ್ರಿಗಳು ಬರ್ದಿರ್ತಕ್ಕಂಥ ಮುನ್ನುಡಿ ಇರ್ಬೋದು, ಕಾಂತರಾಜ್ ಆಯೋಗದ ಅಧ್ಯಕ್ಷರು ಬರ್ದಿರೋ ಮುನ್ನುಡಿ ಇನ್ನೂ ಹಾಗೆ ಇದೆ ಸಂಚಿಕೆಯಲ್ಲಿ. ಅವ್ರಿಗೆ ಅನುಮಾನ ಇದ್ರೆ ಬೇಕಾದ್ರೆ ತೆಗೆದು ನೋಡ್ಲಿ, ಆ ಮುನ್ನುಡಿನಲ್ಲೇ ಸ್ಪಷ್ಟವಾಗಿ ಬರ್ದಿದ್ದಾರೆ ಜಾತಿ ಗಣತಿ ಮಾಡ್ತಕ್ಕಂಥದ್ದು ಅನಿವಾರ್ಯ ಇದೆ. ಹಾಗಾಗಿ ಜಾತಿ ಅವರು ಇಲ್ಲಿ ತನಕ ಹೇಳ್ತಾ ಇದ್ದಾರೆ ಇಲ್ಲ ಕೈಪಿಡಿ ಅವ್ರ ಸದಸ್ಯತೆ ಇರ್ತದೆ, ಬೇಕಾದ್ರೆ ಅವ್ರು ಚೆಕ್ ಮಾಡ್ಕೊಳ್ಳಿ. ಮುನ್ನುಡಿನಲ್ಲೇ ಬರ್ದಿದ್ದಾರೆ, ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಬರ್ದಿದ್ದಾರೆ. ಮೊದಲನೇ ಪ್ಯಾರದಲ್ಲೇ ಬರ್ದಿದ್ದಾರೆ ಮತ್ತು 3ನೇ ಪ್ಯಾರದಲ್ಲಿ ಬರ್ದಿದ್ದಾರೆ. ಹೌದು, ಅದೇ ಬುಕ್ ಮುನ್ನುಡಿನಲ್ಲಿ ತೆಗೀರಿ. ಮುನ್ನುಡಿನಲ್ಲಿ ಜಾತಿ ಗಣತಿ ಇಲ್ಲ ಅಂತ ಬರ್ದ್ರೆ ನಾನು ಮುಂದಕ್ಕೆ ಮಾತಾಡೋದಿಲ್ಲ, ನೀವು ಓಪನ್ ಮಾಡಿ ನೋಡಿ. ಅದರಲ್ಲಿ ಜಾತಿ ಗಣತಿ ಸ್ಪಷ್ಟವಾಗಿ ಬರ್ದಿದ್ದಾರೆ. ಮೇನ್ ಪೇಜ್ ಬೇಡ, ಮೇನ್ ಪೇಜ್ ತೆಗೆದು ಅವರು ಮುನ್ನುಡಿಗೆ ಹೋಗಿ ಮುನ್ನುಡಿನಲ್ಲಿ ಜಾತಿ ಗಣತಿ ಮಾಡುವುದು ಅನಿವಾರ್ಯ ಅಂತೇಳಿ ಕಾರಣ ಕೊಟ್ಟಿದ್ದಾರೆ. 3ನೇ ಪ್ಯಾರದಲ್ಲಿ ಜಾತಿ ಗಣತಿ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಹಾಗೆ ಮಂತ್ರಿಗಳು, ಆಗಿನ ಸಾಮಾಜಿಕ ಮಂತ್ರಿ, ಅವರು ಮುನ್ನುಡಿನಲ್ಲಿ ಜಾತಿ ಗಣತಿ ಬಗ್ಗೆ ಹೇಳೋದಿಲ್ಲ. ಆದ್ರೆ ಕಾಂತರಾಜ್ ಮತ್ತೆ ಅಧ್ಯಕ್ಷರ ಮುನ್ನುಡಿ ಇದೆ, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಜಾತಿ ಗಣತಿ ಯಾಕೆ ಮಾಡ್ಬೇಕು, ಯಾಕೆ ಅನಿವಾರ್ಯ ಅನ್ನೋದನ್ನ ಮುನ್ನುಡಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಅಂದ್ರು. ಕಾಲಾಂತರದಲ್ಲಿ ಆರ್ಥಿಕ ಹೋಯ್ತು, ಯಾಕಂದ್ರೆ ಆರ್ಥಿಕ ಸಮೀಕ್ಷೆ ಮಾಡೋ ಅಧಿಕಾರ ಇವ್ರಿಗಿಲ್ಲ, ಜಾತಿ ಗಣತಿ ಮಾಡೋ ಅಧಿಕಾರ ಇವ್ರಿಗಿಲ್ಲ, ತೆಗೆದ್ರು. ಇವ್ರಿಗೆ ಎಲ್ಲಿ ಬಂದ್ರು ಕೊನೆಗೆ ಸಾಮಾಜಿಕ ಶೈಕ್ಷಣಿಕ ವರದಿ, ಓನ್ಲಿ ಸಾಮಾಜಿಕ ಶೈಕ್ಷಣಿಕ ವರದಿ ಕೊಟ್ಟಿರ್ತಕ್ಕಂಥದ್ದು. ಅವ್ರ ಮುನ್ನುಡಿ ಅವ್ರ ಕೈಯಲ್ಲಿ ಇದೆ. ಆ ಮುನ್ನುಡಿನ ಅವ್ರ ಒಂದ್ ಫಸ್ಟ್ ಪ್ಯಾರ ಓದ್ಬಿಡ್ಲಿ, ಮುಂದಕ್ಕೆ ಮುಂದುವರ್ಸೋಣ. ಅಲ್ಲ, ನೀವ್ ಹೇಳ್ತಾ ಇರೋದು ಜಾತಿ ಗಣತಿ ಮಾಡಬಾರದು ಅಂತ ಹೇಳಿ ನೀವ್ ಹೇಳ್ತಾ ಇದ್ದೀರಾ? ಜಾತಿ ಗಣತಿ ಮಾಡಿ ಹೌದು, ರಾಜ್ಯಕ್ಕೆ ಅಧಿಕಾರನೇ ಇಲ್ಲ, ರಾಜ್ಯ ಸರ್ಕಾರಗಳಿಗೆ ಸ್ಪಷ್ಟವಾಗಿದೆ ಸಂವಿಧಾನದಲ್ಲಿ. ಇವ್ರಿಗೆ ಅವರು ಈಗ ಅದನ್ನೇ ಪ್ರಸ್ತಾಪ ಮಾಡಿದ್ರು, ಜಾತಿ ಗಣತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಗಳಿಲ್ಲ ಅಂತ ಅವರೇ ಹೇಳಿದ್ರು. ಈಗ ಸದಸ್ಯರಾಗಿದ್ದಂತ ಅವರೇ ಪ್ರಸ್ತಾಪ ಮಾಡಿದ್ರು. ಈಗ ಗಣತಿ ಮಾಡಬಾರ್ದು ಅಂತಿದ್ರು, ನೀವು ಮುನ್ನುಡಿನಲ್ಲಿ ಏನ್ ಬರ್ದಿದ್ದೀರಿ, ಜಾತಿ ಗಣತಿ ಮಾಡೋದು ಅನಿವಾರ್ಯ ಅಂತ ಬರ್ದಿದ್ದೀರಿ. ಸರ್ ನೋಡಿದ್ರಾ, ಏನಾದ್ರು ಕಾಣ್ತದ? ನಾನು ಹೇಳಿ ತಪ್ಪಿದ್ಯಾ? ಅವರು ಪ್ರಾರಂಭದಲ್ಲಿ, ಒಂದ್ ನಿಮಿಷ ಆಯ್ತಾ ನಿಮ್ ಮಾತು? ಹೌದು, ಪ್ರಾರಂಭದಲ್ಲಿ ನಾನು ರ್ಯಾಪರು ಸಹ ಜಾತಿ ಗಣತಿ ಅಂತಲೇ ಇತ್ತು, ನಾವ್ ಅದನ್ನ ಅಬ್ಜೆಕ್ಷನ್ ಮಾಡಿ ಹೇಳ್ತೀನಿ. ಇದನ್ನ ಪ್ರಾರಂಭದಲ್ಲಿ ಬರ್ದು ಕೊನೆಗೆ ನಾವ್ ಹೇಳಿದ್ದೀವಿ. ಕೊನೆಗೆ ನಾವ್ ಏನ್ ಹೇಳಿದ್ದೀವಿ ಅಂದ್ರೆ, ನಾವು ಒಂದ್ ನಿಮಿಷ ಇಲ್ಲಿದೆ, ಅದಕ್ಕೆ ನಾನು ನೋಡ್ಕೊಂಡಿದ್ದೆ. ಅದಕ್ಕೆ ಈ ಸಾಮಾಜಿಕ ಸಮೀಕ್ಷೆ ಒಂದು ಮಾರ್ಗಸೂಚಿ ಅಂತ ಕೊನೆಗೆ ಹೇಳಿದ್ದೀವಿ. ಇದು ಅಂದ್ರೆ ಅಲ್ಲ, ಫಸ್ಟ್ ಮುನ್ನುಡಿ ಒಂದ್ ಪ್ಯಾರ ಹೋಗಿ ನಾನು ಆಮೇಲೆ ಬ್ಯಾಕ್ ಗ್ರೌಂಡ್ ಹೋಗೋಣ ಮುಂದಕ್ಕೆ. ತಿಳುವಳಿಕೆಗೋಸ್ಕರ ಜನರಿಗೆ ನಾವು ಮನವರಿಕೆ ಮಾಡ್ಕೊಡ್ಲಿಕ್ಕೋಸ್ಕರ ಹೇಳಿರ್ತಕ್ಕಂಥ ಅಂಶ ನಾನು ಒಪ್ತೀನಿ. ಆದ್ರೆ ನಾವು ಇಲ್ಲ, ನೀವು ಓದ್ಬಿಡಿ, ಮುಖ್ಯಮಂತ್ರಿಗಳು ಮುನ್ನುಡಿ ಓದ್ಬಿಡಿ.
ಮುಂದಕ್ಕೆ ಅದೇನ್ ಹೇಳಿದ್ದಾರೆ ನೋಡಿ, ಭಾರತ ಮೊಟ್ಟ ಮೊದಲನೇ ಜಾತಿವಾರು ಜನಗಣತಿ 1872ರಲ್ಲಿ, ಅದು ಜಾತಿವಾರು ಜನಗಣತಿನೇ ಅದು ಓದಿ, ನೀವು ಮುಂದಕ್ಕೆ ಓದಿ. ಆಯ್ತು. ಬಹಳ ವೈಜ್ಞಾನಿಕವಾಗಿ 1881ನೇ ಸಾಲಿನಲ್ಲಿ ಸಮೀಕ್ಷೆ ಮಾಡಲಾಯಿತು. ಲಿಂಗಪ್ಪ ಅವರೇ, ನೀವು ಕಾಣಿಸ್ತಾ ಇಲ್ಲ, ಒಂದ್ ನಿಮಿಷ. ಅಲ್ಲಿಂದ ಸತತವಾಗಿ ದಶವಾರ್ಷಿಕ ಜಾತಿವಾರು ಸಮೀಕ್ಷೆ 1931ರವರೆಗೆ ಮಾತ್ರ ಮಾಡಲಾಗಿದೆ. ತದನಂತರ ಹಿಂದುಳಿದ ವರ್ಗಗಳ ಜಾತಿವಾರು ಸಮೀಕ್ಷೆ ಅಂತ ಹೇಳ್ತೀವಿ ನಾವಿಲ್ಲಿ, ವೈಜ್ಞಾನಿಕವಾಗಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಡೆದಿರುವುದಿಲ್ಲ. ಈಗ ಅರ್ಥ ಆಯ್ತಾ? ಆವತ್ತು ಮಾಡಿದ್ದು ನಮಗ್ ಗೊತ್ತಿದೆ. ಇಲ್ಲಿ ತನಕ 1931 ಮಿಲ್ಲರ್ಸ್ ಕಮಿಷನ್ ಒಂದ್ ಬಿಟ್ರೆ ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಯಾರು ಮಾಡಿಲ್ಲ. ಇಲ್ಲಿ ತನಕ ಎಲ್ಲಾ ಆಯೋಗಗಳು ಮಾಡಿರ್ತಕ್ಕ. ಮಿಲ್ಲರ್ ಕಮಿಟಿ ಮಾಡಿಲ್ಲ. ಮಿಲ್ಲರ್ ಕಮಿಟಿ 1911ರ ಜಾತಿವಾರು ಜನಗಣತಿಯನ್ನು ಆಧಾರವಾಗಿ ಇಟ್ಕೊಂಡು ಮಿಲ್ಲರ್ ಕಮಿಟಿ ಮಾಡಿರೋದು, ಅವ್ರು ಸಪರೇಟ್ ಮಾಡಿಲ್ಲ. ಹೋಗ್ತೀರಿ ಅಂತ ನಾನು ಅನ್ಕೊಳ್ತದೆ. ಅದಾದ್ಮೇಲೆ ಹೇಳ್ಕೊಂಡು ಬಂದು ಕೊನೆಗೆ ನಾವು ಮಾಡ್ತಾ ಇರೋದು ರಾಜ್ಯದಲ್ಲಿ ಸಮಗ್ರ ಹಾಗೂ ವೈಜ್ಞಾನಿಕ ಜಾತಿ ಸಮೀಕ್ಷೆಯನ್ನು ಆಯೋಗದ ಮೂಲಕ ನಡೆಸಲು ಸರ್ಕಾರ ಆದೇಶಿಸಿದೆ. ಇದು ಸಮೀಕ್ಷೆ, ಜಾತಿ ಸರ್ವೆ. ಆಯ್ತು, ಮತ್ ನೀವ್ ಮಾಡಿದ್ದೇನು? ಸರ್ವೆ ಮಾಡಕ್ ನಿಮ್ಗ ನಾವು ಮಾಡಿದ್ದೇವೆ. ಕರ್ನಾಟಕ, ಒಂದ್ ನಿಮಿಷ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995 ಸೆಕ್ಷನ್ 9(2) ಪ್ರಕಾರ ನಾವು ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015. ಆದ್ರೆ ಮುಖ್ಯಮಂತ್ರಿಗಳ ಆದೇಶ ಏನ್ ಹೇಳ್ತದೆ, ಮುನ್ನುಡಿ ಏನ್ ಹೇಳ್ತದೆ? ಜಾತಿ ಸಮೀಕ್ಷೆ ಮಾಡ್ಬೇಕಂತ ಹೇಳ್ತದೆ. ನಿಮ್ಮ ಹಾಗೆ ನಿಮ್ಮ ಅವ್ರು ಬೇಡ, ನಿಮ್ಮ ಅಧ್ಯಕ್ಷರದೇ ತೆಗೀರಿ, ಮುನ್ನುಡಿ ಇದೆ. ನಿಮ್ಮ ಅಧ್ಯಕ್ಷ ಮುನ್ನುಡಿನೂ ಓದಿ. ಈಗ ಸಿಎಂ ಮುಖ್ಯಮಂತ್ರಿಗಳು ಓದಿದ್ರಿ ನೀವು, ನಿಮ್ಮ ಅಧ್ಯಕ್ಷರು ಕಾಂತರಾಜ್ ಅವ್ರು. ರೇಣುಕಪ್ರಸನ್ನ ಅವರೇ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಇದಕ್ಕೇನಾಯ್ತು, ಆವಾಗ ಬೀದರ್ನವರೊಬ್ಬ ವ್ಯಕ್ತಿ ಇದಕ್ಕೆ ಹೈಕೋರ್ಟ್ಗೆ ರಿಟ್ ಹಾಕ್ತಾರೆ. ರಿಟ್ ಹಾಕಿದಾಗ ಏನಾಗುತ್ತೆ, ಈ ಜಾತಿವಾರು ಸಮೀಕ್ಷೆ ಅಥವಾ ಜನಗಣತಿ ಅವ್ರು ನಡೆಸಿರೋದು ಬರೀ ಸೆನ್ಸಸ್ಗೆ ಜನಗಣತಿ. ಜಾತಿ ಸೇರಿದ್ರೆ ಜಾತಿವಾರು ಜನಗಣತಿ, ವ್ಯತ್ಯಾಸ ಗೊತ್ತಿರಲಿ. ಇದನ್ನ ಅವರು ತಪ್ಪಾಗಿ ತಿಳ್ಕೊಂಡು ಬೀದರ್ನವರು ಹೈಕೋರ್ಟ್ ರಿಟ್ ಹಾಕ್ತಾರೆ. ರಿಟ್ ಆಗ್ತ ಸಂದರ್ಭದಲ್ಲಿ ನಾವು ಹೋಗಿ ವಕಾಲತ್ ಸಲ್ಲಿಸಿ ಪ್ರತಿವಾದ ಮಂಡಿಸ್ತೀವಿ. ಹೌದು, ನಾವು 1948 ಸೆನ್ಸಸ್ ಆಕ್ಟ್ ಪ್ರಕಾರ ನಾವು ಜನಗಣತಿ ಆಗ್ಲಿ ಅಥವಾ ಅದಕ್ಕೆ ಜಾತಿ ಸೇರಿಸ್ಕೊಂಡು ಜಾತಿವಾರು ಜನಗಣತಿ ಆಗ್ಲಿ ಮಾಡ್ತಾ ಇಲ್ಲ. ನಾವು ನಮ್ಮ ಕಾಯ್ದೆಯ ಸೆಕ್ಷನ್ 9(2) ಪ್ರಕಾರ ನಾವು ಮಾಡ್ತಾ ಇರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದಕ್ಕೂ ವ್ಯತ್ಯಾಸ ಇದೆ. ಈ ಕಾಯ್ದೆ ಬರಲಿಕ್ಕೂ ಕಾರಣ ಏನು ಅಂದ್ರೆ 1992ರಲ್ಲಿ ಇಂದಿರಾಸಾನಿ ಪ್ರಕರಣದಲ್ಲಿ 9 ಮಂದಿ ನ್ಯಾಯಾಧೀಶರು ಕೊಟ್ಟಂತ ಆದೇಶದ ಮೇಲೆ ಇವು ನಮ್ಮ ಆಯೋಗ ರಚನೆಯಾಗಿರೋದು ಮತ್ತೆ ಕಾಯ್ದೆನೂ ಕೂಡ ರೂಪುಗೊಂಡಿರೋದು. ಆವಾಗ ಏನಾಯ್ತದೆ, ಹೈಕೋರ್ಟ್ ಅಲ್ಲಿ ನಮ್ಮ ವಾದ ಕೇಳಿದ್ಮೇಲೆ ಅವ್ರು ಸ್ಟೇ ಕೇಳಿದ್ರು, ಸ್ಟೇ ಕೊಡ್ಲಿಲ್ಲ. ಸ್ಟೇ ಕೊಡದೇ ಇದ್ಮೇಲೆ ಅದ್ರ ಅರ್ಥ ಆಗ್ತಾ ಇಲ್ಲ, ಇವ್ರಿಗೆ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ನೀವು ಮಾಡಿ ಅಂತ ಮುಂದುವರಿಸಿ ಅಂತ ಯಾಕೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳ್ಬೇಕಾಗಿತ್ತು? ಹಾಗಿದ್ರೆ ಉಚ್ಚ ನ್ಯಾಯಾಲಯದಲ್ಲ ಬಗೆಹರಿದಿದೆಯಾ? ಪೆಂಡಿಂಗ್ ಇದೆ ತಾನೆ? ಪೆಂಡಿಂಗ್ ಇದೆ, ನನಗೂ ಗೊತ್ತದು ಪೆಂಡಿಂಗ್ ಇರ್ತದೆ. ಈಗ ನೀವು ಒಂದೇ ಒಂದು ಹೇಳ್ತೀನಿ, 1993ರಲ್ಲಿ ತಮಿಳುನಾಡು ಏನು 69% ಮೀಸಲಾತಿ ಕೊಟ್ಬಿಟ್ಟು, ಒಂದ್ ನಿಮಿಷ, ಮೀಸಲಾತಿ ಕೊಟ್ಬಿಟ್ಟು ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಹಾಕಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅದನ್ನ 9 ಶೆಡ್ಯೂಲ್ ಸೇರಿಸಿದ್ದು ಇವತ್ತುವರೆಗೂ ತೀರ್ಮಾನ ಆಗಿಲ್ಲ. ಅದು ಕೋರ್ಟಲ್ಲಿ, ಅದು ಕೋರ್ಟ್ ಸಂಬಂಧಪಟ್ಟಿದ ವಿಷಯ. ಇವತ್ತು ತೀರ್ಮಾನ ಮಾಡ್ಲಿಕ್ಕೆ ಒತ್ತಾಯ ಮಾಡಿ ಯಾರು ಬೇಡ ಅಂತಾರೆ? ಅಲ್ಲ, ಅಂತ ಹೇಳಿ ನಾವು ಸರ್, ತಮಿಳುನಾಡಿದ್ದು 69% ಆಗಿರೋದು ಕೋರ್ಟ್ ಬಂದಿದೆ. ಆದ್ರೆ ಅದು ಜಾರಿಯಾಗಿದೆ ಮತ್ತು ಅದು ಜಾರಿಗೆ ಬಂದಿದೆ ತಮಿಳುನಾಡಲ್ಲಿ. ಬಂದಿದೆ. ಆ ವಿಚಾರ ಇನ್ನೂ ಕೋರ್ಟ್ ಇದೆ ವಿಚಾರ. ಸ್ಟಿಲ್ ಪೆಂಡಿಂಗ್. ಹೌದು, ಇದು ಕೂಡ ಹಾಗೆಯೇ ಇಲ್ಲೂ ಕೂಡ ಹಾಗೆ ಪೆಂಡಿಂಗ್ ಇದೆ, ನಾಟ್ ಡಿಸ್ಪೋಸ್. ಪೆಂಡಿಂಗ್ ಇದೆ, ನಾವು ಮಾಡಬಾರದು ಅಂತ ಏನಿದೆ? ನೀವು ಮಾಡಿದ್ದೀರಿ, ಸಂತೋಷ ಆಯ್ತು ಸರ್. ನನ್ಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ನಿಮ್ಮಿಂದ ಕೇಳ್ತೀನಿ.
ಹೇಳಿ ನೀವು ಸದಸ್ಯರಾಗಿದ್ದರು, ನೀವೊಂದು ನಿಮ್ಮ ಕಾಂತರಾಜ್ ನಿಮ್ಮ ಅಧ್ಯಕ್ಷ ನೇತೃತ್ವದ ಒಂದು ವರದಿ ತಯಾರಾಯ್ತು. ಅವರು ವರದಿ ಕಳೆದೋಯ್ತು ಅಂತ ಹೇಳಿ ಗೌರ್ಮೆಂಟಿಗೆ ಬರೆದ್ರು. ಆ ವರದಿ ಸಿಕ್ತಾ? ಯಾವ ವರದಿ ಇದು? ಕಾ- ಯಾವ ವರದಿ? ಕಾಂತರಾಜ್ ಅವರು ಕಾಂತರಾಜ್ ಅವರು ತಯಾರಿಸಿದಂತ ವರದಿ ಕಳೆದೋಗಿದೆ. ಏನ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅವರು ಪತ್ರ ಬರೆದು ಮಾರ್ಗದರ್ಶನ ಕೊಡ್ತಾರೆ. ಬರೆದವ್ರು ಯಾರು? ಆಯೋಗದ ಸೆಕ್ರೆಟರಿ ಅವರು ದಯಾನಂದ್ ಅವರು ಇದ್ರು. ದಯಾನಂದ್ ಅವ್ರ ಲೆಟ್ರಿ ರೇಣುಕಾ ಪ್ರಸನ್ನ ಸರ್ ಕೇಳಿ, ಭಾರತದ ಯಾವ ಆಯೋಗದವರು ಅಂತ ನಾನು ನಿಮ್ಮನ್ನು ಕೇಳ್ತಾರೆ. ಹಿಂದುಳಿದ ವರ್ಗದ ಆಯೋಗದ. ನೀವು ನಿಮ್ಮ ಟರ್ಮ್ ಮುಗಿದ್ಮೇಲೆ ಜಯಪ್ರಕಾಶ್ ಹೆಗಡೆ ಅವ್ರು ಬರ್ತಾರೆ. ಜಯಪ್ರಕಾಶ್ ಹೆಗಡೆ ಅವರು ಇದ್ದಾಗ ದಯಾನಂದ್ ಅವರು ಒಂದು ಸರ್ಕಾರದಿಂದ ಕ್ಲಾರಿಫಿಕೇಶನ್ ಕೇಳ್ತಾರೆ. ಈ ರೀತಿ ಕಾಂತರಾಜ ಕೇಳಿ, ನನ್ನ ಹತ್ರ ಪತ್ರ ಇದೆ, ಬೇಕಾದ್ರೆ ನಾನು ಕೊಡ್ತೀನಿ. ನನ್ನ ಹತ್ರ ಪತ್ರ ಇದೆ. ದಯಾನಂದ್ ಕೇಳಿಸ್ಕೊಳ್ಳಿ, ದಯಾನಂದ್ ಅವರು ಒಂದು ಸೆಕ್ರೆಟರಿ ಅವರಿಗೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೀತಾರೆ. ನೀವು ನಮ್ಮಲ್ಲಿ ಕಾಂತರಾಜ್ ಆಯೋಗ ತಯಾರಿಸಿದಂತ ವರದಿ ಕಾಣ್ತಾ ಇಲ್ಲ, ನಮ್ಮಲ್ಲಿ ಪತ್ತೆ ಇಲ್ಲ, ಹಾಗಾಗಿ ಮುಂದೆ ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಕೋರಿ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೀತಾರೆ. ಅದಾದ್ಮೇಲೆ ಸರ್ಕಾರ ಜಯಪ್ರಕಾಶ್ ಹೆಗಡೆ ಅವರಿಗೆ ಒಂದು ಇದು ಕೊಡ್ತಾರೆ, ಆದೇಶ ಮಾಡ್ತಾರೆ. ಏನಂತ? ಆ ದತ್ತಾಂಶಗಳನ್ನ ಇಟ್ಕೊಂಡು ನೀವು ವರದಿ ತಯಾರಿಸ್ಕೊಡಿ ಅಂತ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರು ಮೊನ್ನೆ ಮಾಧ್ಯಮದ ಸಂದರ್ಶನದಲ್ಲಿ ಹೇಳಿದ್ದಾರೆ. ನನಗೆ ಸರ್ಕಾರ ಈ ಆದೇಶ ಕೊಟ್ಟ ಮೇಲೆ ನಾನು ಮಾಡಿದ್ದೀನಿ. ಆ ದತ್ತಾಂಶಗಳನ್ನ ಇಟ್ಕೊಂಡು ಆಯೋಗದ ಕಾಂತರಾಜ್ ಆಯೋಗದ ರಿಪೋರ್ಟ್ ಇನ್ನೂ ಸಿಕ್ಕಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕಾಂತರಾಜ್ ಅವ್ರು ಸ್ವತಃ ಹೇಳ್ತಾರೆ, ನಾನು ಅಲ್ಲೇ ಇಟ್ಟು ಬಂದಿದ್ದೆ, ಏನಾಯ್ತು ನನಗೆ ಮಾಹಿತಿ ಇಲ್ಲ, ಕಳೆದೋಗಕ್ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಕಳೆದೋಗಿದೆ ಅಂತ ಇವ್ರು ಹೇಳ್ತಾರೆ. ಆದ್ರೆ ನಿಮ್ಗೆ ಏನಾದ್ರು ಸತ್ಯ ಅನಿಸ್ತದ? ನಿಮ್ಮ ಆಯೋಗ ರಚನೆ, ನಿಮ್ಮ ಆಯೋಗದಲ್ಲಿ ನೀವು ಕಲೆಕ್ಟ್ ಮಾಡಿದಂತ ದತ್ತಾಂಶಗಳು ಈಗ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ ಸರಿ ಇದೆಯಾ? ಏನಾದ್ರು ವ್ಯತ್ಯಾಸ ಇದೆಯಾ? ನೀವೇನಾದ್ರು ಜಸ್ಟಿಫಿಕೇಶನ್ ಹೇಳ್ಬೋದಾ? ಆಯ್ತು, ಅದನ್ನ ಕಳೆದೋಗಿದೆ ಅಂತ ಅವ್ರು ಬರೆದ್ರು. ಬರದ ತಕ್ಷಣವೇ ನಾನು ನಾಪತ್ತೆ ವರದಿ ಎಲ್ಲಿ ಅಂತ ನಾನು ಪ್ರಜಾವಾಣಿಗೆ ಬರೆದೆ. ಪ್ರಜಾವಾಣಿಗೆ ಕೆಲವೊಂದು ಸಂಶಯಗಳನ್ನ ಹಾಕಿದಾಗ ಅವ್ರು ಉತ್ತರ ಕೊಡ್ಲಿಲ್ಲ. ಯಾಕೆ ಉತ್ತರ ಕೊಡ್ಲಿಲ್ಲ ಅವ್ರು? ಹೆಗಡೆ ಅವ್ರಾಗಾದ್ರೆ ಉತ್ತರ ಕೊಡ್ಲಿಲ್ಲ. ಆಮೇಲೆ ಇನ್ನೊಂದೇನಾಗ್ತದೆ, ನಾವು ಬೇರಿಸ್ತ್ ಹಾಕಿ ಒಟ್ಟು 40 ಸಂಪುಟಗಳು ಡೇಟಾ, ಆಮೇಲೆ ನಾವು ಅದನ್ನ ಅನುಸರಿಸಿ ಜಾತಿಗಳ ವರ್ಗೀಕರಣ ಮಾಡಿ ಹಿಂದುಳಿದವ್ರು ಯಾರು ಅಂತೇಳಿ ಒಂದು ವರದಿ ಎಲ್ಲವನ್ನು ಸೇರಿಸಿ ನಾವು ಕಟ್ಟಿ ಅಲ್ಲಿ ಒಂದು ರೂಮ್ನಲ್ಲಿಟ್ಟು, ರೂಮ್ಗೆ ಅದಕ್ಕೆಲ್ಲ ಸೀಲ್ ಮಾಡಿ, ಮತ್ತೆ ನಾವು ಹೊರಗಡೆ ರೂಮ್ಗೆ ಸೀಲ್ ಮಾಡಿ, ಇದನ್ನ ಯಾರಿಗೆ ಕೊಟ್ಟಿದ್ದೀವಿ? ಸೈನ್ ತಗೊಂಡಿದ್ದೀವಿ, ನಮ್ಮ ಹತ್ರ ಇದೆ. ಆ ಸೈನ್ ಯಾರಿಗೆ ಕೊಟ್ಟಿದ್ದೀವಿ? ಹಿಂದೆ ವಸಂತ್ ಕುಮಾರ್ ಅಂತ. ವಸಂತ್ ಕುಮಾರ್ ಹೇಳಿ, ನೀವು ಇಟ್ಟಿರ್ಲಿಲ್ಲ ಅಂತ ವಸಂತ್ ಕುಮಾರ್ ಕರ್ಸಿ ಕೇಳಿ, ನೀವಾದ್ರೂ ಆಗ್ಲಿ ಯಾರಾದ್ರೂ ಆಗ್ಲಿ. ನನ್ನ ಪ್ರಶ್ನೆ ಯಾಕೆ ಮಾಡಿದ್ರು ಅಂತ ಹೇಳ್ತೀನಿ. ಅವ್ರದ್ದು ಏನಾಯ್ತು, ವರದಿನೂ ಕೂಡ ಕಾಂತರಾಜ್ ವರದಿ ಆಗುತ್ತೆ, ದತ್ತಾಂಶ ಸಂಗ್ರಹಣೆ ಕೂಡ ಅದು ಕಾಂತರಾಜ್ ಆಗುತ್ತೆ. ನಾವು 3 ವರ್ಷ ನಾವೇನು ಮಾಡೋಕ್ಕಾಗಲಿಲ್ವ ಅಂತ ನನಗೆ ಹೇಳ್ತೀನಿ. ಅದನ್ನೆಲ್ಲೋ ಅವರು ಬಚ್ಚಿಟ್ಟು ಮಾಡಿರ್ತಕ್ಕಂಥ ಕೆಲಸ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಇದೇ ಅದು ಅಲ್ಲ. ಈಗ ನಾನು ನಿಮ್ಗೆ ಸಹಮತ ವ್ಯಕ್ತಪಡಿಸ್ತೀನಿ. ಯಾಕೆಂದ್ರೆ ಹಾಗಾಗಿ ನಾವು ಏನ್ ಜಯಪ್ರಕಾಶ್ ಹೆಗಡೆ ಕೊಟ್ಟಿದ್ದಾರೆ ವರದಿ, ಇದು ಸತ್ಯದಿಂದ ಕೂಡಿಲ್ಲ, ಸತ್ಯಾಂಶದಿಂದ ಕೂಡಿಲ್ಲ. ಈಗ ಕಾಂತರಾಜ್ ಅವರ ಆಯೋಗ ದತ್ತಾಂಶಗಳನ್ನು ಸಂಗ್ರಹಿಸಿದೆ. ಜಯಪ್ರಕಾಶ್ ಹೆಗಡೆ ಅವರ ಆಯೋಗಕ್ಕೆ ಬಂದಾಗ ಅದಕ್ಕೆ ಮತ್ತೆ ದತ್ತಾಂಶವನ್ನ ಅವರು ಕೆಲವು ಕ್ಲಾರಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದ್ರು. ಆಮೇಲೆ ವರದಿಯನ್ನ ಜಯಪ್ರಕಾಶ್ ಹೆಗಡೆ ಅವರು ತಯಾರು ಮಾಡಿದ್ರು. ಅಂದ್ರೆ ಕೊಟ್ಟಿರೋ ವರದಿ ಇವತ್ತು ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿ. ದತ್ತಾಂಶಗಳು ಕಾಂತರಾಜ್ ಆಯೋಗದವರು ಕಲೆಕ್ಟ್ ಮಾಡಿರುವಂತದ್ದನ್ನ ತಗೊಂಡಿದ್ದಾರೆ. ಇದು ಇಷ್ಟು ಈಗ ಕಾಣಿಸುವಂತದ್ದು ಮೇಲ್ನೋಟಕ್ಕೆ. ನೀವು ಹೇಳಿದ್ದು ಆ ಕಣ್ಮರೆಯಾಗಿದೆ ಅನ್ನುವಂಥದ್ದು ಇದೆ. ಅದು ಏನು ಅಂತ ಹೇಳಿದ್ರೆ, ಅಲ್ಲಿ ನಾನು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ನೋಡಿದೆ. ಏನು ಅಂತ ಹೇಳಿದ್ರೆ, Annexure 1 and Annexure 2 ಅಂತ ಇದೆ. Annexure 1 ನಲ್ಲಿ ದತ್ತಾಂಶಗಳು, ಅಂಕಿಅಂಶಗಳ ಫುಲ್ ಇದಿದೆ. Annexure 2 ನಲ್ಲಿ ಶಿಫಾರಸುಗಳನ್ನ ಮಾಡಿರೋದಿದೆ. ಯಾವ್ದು ಕಳೆದು ಹೋಗಿದೆ ಅಂತ ನೀವೇನ್ ಹೇಳ್ತಾ ಇದ್ದೀರಾ? ನಾನು ಕ್ರಾಸ್ ಚೆಕ್ ಮಾಡಿದಾಗ ಅದು ಆ Annexure 2 ಅಲ್ಲಿ ಪಾಸ್ ಆನ್ ಆಗಿಲ್ಲ, ಯಾವುದಕ್ಕೆ? ಜಯಪ್ರಕಾಶ್ ಹೆಗಡೆ ಅವರ ಸಮಿತಿಗೆ ಅನ್ನೋದು ಒಂದು ವರದಿ. ಎರಡನೇ ವರದಿ ಏನು ಅಂತ ಹೇಳಿದ್ರೆ, ಆ Annexure 2 ಇದೆಯಲ್ಲ, ಏನು ಶಿಫಾರಸು ಮಾಡಿದ್ದಾರೆ ಕಾಂತರಾಜ್ ಅವರು, ಅದಕ್ಕೆ ಆಯೋಗದ ಸದಸ್ಯರು ಸಹಿ ಹಾಕಿಲ್ಲ ಅನ್ನುವಂಥದ್ದು ಒಂದು ವರದಿ. 2 ತರದ ವರದಿಗಳು ಬಂದಿದ್ದಾರೆ. ಇರ್ಲಿ, ಅಫ್ಕೋರ್ಸ್ ಇದು ಚರ್ಚೆ ಮಾಡಬೇಕಾದಂತ ವಿಷಯನೇ ಇದು. ಸೊ ನೀವು ಹೇಳ್ತಾ ಇರೋದು ರೇಣುಕಾ ಅವರೇ, ಇದು ಆ ಕಾರಣಕ್ಕಾಗಿ ನಾವು ಇದನ್ನ ಸ್ವೀಕರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ, ಅಥವಾ ಆ ವರದಿ ಸಿಕ್ಕಿದ್ರೆ ನಾವು ಸ್ವೀಕರಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಾ? ನಿಮ್ಮ ಪಾಯಿಂಟ್ ಇಲ್ಲ. ಅದು ನನ್ನ ಮೂಲಭೂತ ಪ್ರಶ್ನೆ ಇಷ್ಟೇ.
ಇವರಿಗೆ ಸದಸ್ಯ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ನಾವು ಸೀಲ್ ಮಾಡಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ, ಅವ್ರ ಜವಾಬ್ದಾರಿ ಕಂಪ್ಲೀಟ್ ಆಗಿದೆ. ಇವ್ರ ಕೈಯಲ್ಲಿ ಬಂದಂತ ನೆಕ್ಸ್ಟ್ ಇವ್ರ ನಂತರ ಬಂದಂತ ಆಯೋಗದವರಿಗೆ ಇವ್ರು ಕೊಟ್ಟಿರೋ ಒಂದು ರಿಪೋರ್ಟ್ ಅನ್ನೇ ಕಾಪಾಡ್ಕೊಳಕ್ ಆಗದಂತವ್ರು ಇವ್ರ ದತ್ತಾಂಶನ ಯಾಕೆ ನಂಬ್ಬೇಕು ನಾವು? ನಮ್ ಪ್ರಶ್ನೆ ಇಷ್ಟೇ. ಇವ್ರು ಅಷ್ಟೆಲ್ಲ ಸೀಲ್ ಮಾಡಿ ಅಷ್ಟೆಲ್ಲ ರೆಕಾರ್ಡ್ ಮಾಡಿ ಕೊಟ್ಟಿರ್ತಕ್ಕಂತ ವರದಿನೇ ಅವ್ರ ಕೈಗೆ ಕಾಪಾಡಕ್ ಆಗಿಲ್ಲ ಅಂದ್ರೆ ಎಲ್ಲೋ ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ದತ್ತಾಂಶಗಳ ಬಗ್ಗೆ ನಾವ್ ಹೇಗ್ ನಂಬಿಕೆ ಬಿಡ್ಬೇಕು? ಕಂಪ್ಯೂಟರ್ ಹೌದು, ಕಂಪ್ಯೂಟರ್ ಮ್ಯಾನಿಪುಲೇಟ್ ನಂಬಿಕೆ ಇದೆಯಾ ಕಂಪ್ಯೂಟರ್ ಮ್ಯಾನಿಪುಲೇಟ್ ಆಗೋದಿಲ್ಲ ಅಂತ? ಯಾರು ಮಾಡ್ಬೋದು. BL ಕುತ್ಕೊಂಡು ಒಬ್ಬ ಎಂಪ್ಲಾಯ್ ಮ್ಯಾನಿಪುಲೇಟ್ ಮಾಡ್ಬೋದು, ಅಲ್ಲಿರ್ತಕ್ಕಂಥ ಒಬ್ಬ ಯಾರಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು. ಅದು BL ಪ್ರಾಪರ್ಟಿ, ಅದು ನಮ್ ಕೈಯಾಗಿಲ್ಲ, ಸರ್ಕಾರದ ಕೈಯಾಗಿಲ್ಲ, ಆಯೋಗದ ಕೈಯಾಗಿಲ್ಲ. ಅದು ರಿಪೋರ್ಟ್ ದತ್ತಾಂಶ ಇರ್ತಕ್ಕಂಥದ್ದು. ನೀವು ಯಾವ ನಂಬಿಕೆ ಮೇಲೆ BL ಅಲ್ಲಿ ಇಟ್ರಿ ನೀವು? ಆ ದತ್ತಾಂಶನ ಇವ್ರು ತೆಗೆದ್ಮೇಲೆ, ಇವ್ರು ರಿಪೋರ್ಟ್ ಮಾಡಿದ್ಮೇಲೆ ಆ ದತ್ತಾಂಶ ಸರ್ಕಾರ ಅಥವಾ ಆಯೋಗ ತಗೋಬೇಕಾಗಿತ್ತ? ಸರ್ಕಾರದಲ್ಲ, ಆಯೋಗ ತಗೋಬೇಕಾಯ್ತು. ದತ್ತಾಂಶನ ಆಯೋಗ ಇಟ್ಕೋಬೇಕಾಗಿತ್ತು. ಇವು BL ಅಲ್ಲಿ ಇತ್ತು ಸೇಫ್ ಆಗಿ ಅಂತ ಹೇಳ್ಬಿಟ್ರೆ ಆ BL ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ? ಒಂದು ಖಾಸಗಿ ಸಂಸ್ಥೆ ಬಗ್ಗೆ ಒಂದು ಖಾಸಗಿ ಇಲ್ಲ, BL ಅಲ್ಲಿ ಇವರು ಖಾಸಗಿ ಸಂಸ್ಥೆ ಮೇಲೆ ಇವ್ರು ನಂಬಿಕೆ ಇಡ್ತಾರೆ. ಈ ಸರ್ಕಾರದ ಆಯೋಗದ ಮೇಲೆ ನಾವು ನಂಬ್ತೀವಿ ಹೊರತು ಯಾವ್ದೇ ಖಾಸಗಿ ಸಂಸ್ಥೆ ನಂಬಕ್ ಆಗೋದಿಲ್ಲ. ಅಲ್ಲ ರೇಣುಕವ್ರೆ, ಅದು ತುಂಬಾ ರಾಜಕೀಯ ಸ್ಟೇಟ್ಮೆಂಟ್ ಆಗುತ್ತೆ ನಿಮ್ದು. ಯಾಕಂತ ಹೇಳಿದ್ರೆ BL ಗೆ ಒಂದು ರೆಪ್ಯುಟೇಷನ್ ಇದೆ. BL ನಮ್ಮ ಇಲೆಕ್ಷನ್ ಮೆಷಿನರಿಯನ್ನ ಇದನ್ನು ಕೂಡ ಯಾವುದು ನಾವೀಗ ವೋಟ್ ಮಾಡ್ತೀವಲ್ಲ, ವೋಟ್ ಮಾಡೋ ಮೆಷಿನ್ ಅನ್ನು ಕೂಡ BL ನವರೇ ತಯಾರಿಸಿರೋದು. ಅವ್ರು ಅಲ್ಲಿ ಉಳಿದಿದೆ ಅಂತ ಹೇಳಿ ಅಲ್ಲ, ಅವರು ಆಯೋಗಕ್ಕೆ ಕೊಟ್ಟಿದ್ದಾರೆ. ಆಯೋಗದವರು ಅದನ್ನ ಪರಿಶೀಲಿಸಿದ್ದಾರೆ. ಅದನ್ನ ಪರಿಶೀಲಿಸಿಬಿಟ್ಟು ಆಮೇಲೆ ಇವರ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದನ್ನ ಓಪನ್ ಇಟ್ಕೊಳ್ಳೋಣ, ಆ ಕ್ವಶನ್ ಹಾಗೆ ಓಪನ್ ಇಟ್ಕೊಳ್ಳೋಣ. ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. BL ನೀವು ಅಷ್ಟು ನಂಬಿಕೆ ಇದ್ರೆ BL ಇವತ್ತೇನ್ ಚುನಾವಣೆ ಮಾಡ್ತಾ ಇದೆ ಅದ್ರ ಮೇಲೂ ಡೌಟ್ ಇದೆ. ಇವತ್ತು ಅಮೆರಿಕ ಅಧ್ಯಕ್ಷ ನೀವು ಎಲೆಕ್ಟ್ರಲ್ ವೋಟಿಂಗ್ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಆ ಮೆಷಿನ್ ಮೇಲೆ ಡೌಟ್ ಇದೆಯಾ? ನಿಮಗೆ ಡೌಟ್ ಇದೆಯಾ ಆ ಮೆಷಿನ್ ಮೇಲೆ? ಹೌದು, ಮನುಷ್ಯ ಮಾಡೋ ಎಲ್ಲಾ ಉಪಕರಣಗಳು EVM ಮೇಲೆ ಮನುಷ್ಯ ಮಾಡೋದು ಎಲ್ಲಾ ಉಪಕರಣಗಳು ಇಲ್ಲ. ಅದು ನಂಬಿಕೆ ಪ್ರಶ್ನೆ. ಇವ್ರು ಕೊಟ್ಟಂತ ವರದಿನೇ ಕಾಪಾಡ್ಕೊಳಕ್ ಆಗ್ದಂತವ್ರು ಯಾವ ರೀತಿ ವರದಿನ ತಯಾರಿಸಿರ್ಬೋದು ಅನ್ನೋದ್ರ ಬಗ್ಗೆ ಸಹಜವಾಗಿ ಅನುಮಾನ ಮೂಡ್ತಕ್ಕಂತ ಅಂಶಗಳು. ಹಾಗಾಗಿ ಆಮೇಲೆ ನಾವು ಒಂದು ಮಾಡ್ಬೇಕಾಯ್ತು. ಇವರು ಹಿಂದೆ ನಮ್ಮ ಮುಂದೆ ಒಂದು ಎಕ್ಸಾಂಪಲ್ ಇದೆ. ಈಗ 84 ಅಲ್ಲಿ ವೆಂಕಟಸ್ವಾಮಿ ಆಯೋಗದವರು ಒಂದು ವರದಿಯನ್ನು ಕೊಡ್ತಾರೆ. ಸರ್ಕಾರ ಅದು ಒಪ್ಪೋದಿಲ್ಲ. ಇಲ್ಲ ಹೇಳ್ತೀನಿ, ನಾನು ಯಾಕೆ ಹೇಳ್ತೀನಿ ಅಲ್ಲಲ್ಲ, ಇದು ಯಾಕೆ ಹೇಳ್ತೀನಿ ನಿಮ್ಗೆ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಇದಕ್ಕೆ ಉತ್ತರ ಕೊಡ್ತೀನಿ, ಆಮೇಲೆ ನೀವು ಮಾಡಿರಂತೆ. ವೆಂಕಟಸ್ವಾಮಿ ಆಯೋಗದ ವರದಿನ ರಿಜೆಕ್ಟ್ ಮಾಡ್ತದೆ. ಆದ್ರೆ ಚಿನ್ನಪ್ಪ ರೆಡ್ಡಿನ ಸರ್ಕಾರ ನೇಮಿಸಿದಂತಲ್ಲಿ ಅದೇ ದತ್ತಾಂಶಗಳನ್ನ ಇಟ್ಕೊಂಡೆ ಚಿನ್ನಪ್ಪ ರೆಡ್ಡಿ ಅವರು ವರದಿ ಕೊಡ್ತಾರೆ. ಇವತ್ತೇ ಅದು ಎಕ್ಸಿಸ್ಟಿಂಗ್ ಇರ್ತಕ್ಕಂಥದ್ದು. ಯಾಕೆಂದ್ರೆ ವೆಂಕಟಸ್ವಾಮಿ ಆಯೋಗ ಸರ್ಕಾರ ರಿಜೆಕ್ಟ್ ಮಾಡಿದ್ರು, ದತ್ತಾಂಶವನ್ನ ಬಳಸ್ಕೊಳ್ಳಿಕ್ಕೆ ಸರ್ಕಾರನೇ ಆದೇಶ ಮಾಡ್ತದೆ, ಅವಕಾಶ ಕೊಡ್ತದೆ. ಹಾಗಾಗಿ ಇಲ್ಲೇನಾಗಿದೆ, ಈ ಇಶ್ಯೂನಲ್ಲಿ ಕಾಂತರಾಜು ವರದಿನ ಸರ್ಕಾರಕ್ಕೂ ಕೊಟ್ಟಿಲ್ಲ. ಹಾಗಾಗಿ ಈ ದತ್ತಾಂಶಗಳ ಬಗ್ಗೆ ಸಹಜವಾಗಿ ಅನುಮಾನಗಳು ಮೂಡ್ತಕ್ಕಂಥದ್ದು. ಹಾಗಾಗಿ ಇದು ಕಾಂತರಾಜು ಅವ್ರು ಕೊಟ್ಟು ತಿರಸ್ಕಾರನೋ ಆಕ್ಷೇಪ ಏನೋ ಒಂದು ಆಗ್ಬೇಕಿತ್ತು, ಅದು ಆಗಿಲ್ಲ. ಅವ್ರು ಆಯೋಗದಲ್ಲಿತ್ತು, ಆಯೋಗದ ಮುಂದೆ ಅವ್ರ ಉತ್ತರಾಧಿಕಾರಿಗಳಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸಹಜ ಪ್ರಕ್ರಿಯೆ ಅದಾಗಿದೆ. ನಾವು ಈ ಇಶ್ಯೂನಲ್ಲಿ ಆಯೋಗನ ನಾವು ಬ್ಲೇಮ್ ಮಾಡಕ್ ಆಗೋದಿಲ್ಲ. ಆದ್ರೆ ಬಂದಂತ ಆಯೋಗಗಳು ಅದನ್ನ ಸರಿಯಾಗಿ ಕಾಪಾಡ್ಕೊಳ್ಳಲಿಕ್ಕೆ ವಿಫಲವಾಗಿದ್ದಾವೆ. ಆ ದಿಶೆನಲ್ಲಿ ಒಂದು ಮಾನದಂಡ ಇದೆ. ಏನು? ಅದೇ ಮಾನದಂಡ ವೆಂಕಟಸ್ವಾಮಿ ಚಿನ್ನಪ್ಪ ರೆಡ್ಡಿ ತರ ನೀವೇನಾದ್ರು ಮಾನದಂಡ ಬಳಸ್ಕೊಂಡು ರಿಪೋರ್ಟ್ ಮಾಡಿದ್ರೆ ನಾವ್ ಇದನ್ನ ನಂಬೋದಿತ್ತು. ಇದು ಅದು ಇಲ್ಲ. ಅದು ಸಾಫ್ಟ್ವೇರ್ ಅಲ್ಲೂ ಇದೆ, ಸಾಫ್ಟ್ವೇರ್ ನಮ್ಮಲ್ಲೂ ಇದೆ, ಎಲ್ಲ ಇದೆ. ಅವರ ಅಂಡರ್ ಅಲ್ಲಿ ಇದೆ ಅಷ್ಟೇ. ಅವರು ಕೂಡ ಅದನ್ನ ಓಪನ್ ಮಾಡಕ್ ಆಗಲ್ಲ. ಅದಕ್ಕೆ ಪಾಸ್ವರ್ಡ್ ಇದೆ. ಪಾಸ್ವರ್ಡ್ಗೆ ಆಯೋಗ ಪ್ಲಸ್ BML ಎರಡೂ ಸೇರ್ಕೊಂಡು BL ಸೇರ್ಕೊಂಡು ಎರಡೂ ಓಪನ್ ಮಾಡಿದ್ರೆ ಮಾತ್ರ ಬರುವಂತದ್ದು. ಬಿಡಿ, ಅದಾಲ್ದೇನೆ ಅದನ್ನ ಇಟ್ಕೊಂಡು ನಾವು 40 ಸಂಪುಟಗಳಲ್ಲಿ ಹಾರ್ಡ್ ಕಾಪಿ ತಂದಿದ್ದೀವಿ. ಹಾರ್ಡ್ ಕಾಪಿಯಲ್ಲಿ ಇದೆ. ಹಾರ್ಡ್ ಕಾಪಿಗೂ ನಿಮ್ಮ ಸಾಫ್ಟ್ವೇರ್ಗೂ ವ್ಯತ್ಯಾಸ ಇದ್ರೆ ನೋಡಿ. ಅವಾಗ ವ್ಯತ್ಯಾಸ ಇದ್ರೆ ನೀವು ಹೇಳಿದ್ ನಾನು ಒಪ್ಕೋತೀನಿ. ಇವತ್ತು ಹಾರ್ಡ್ ಕಾಪಿ ಇದೆಯಲ್ವಾ 40 ಸಂಪುಟ, ಅದನ್ನ ಏನ್ ಮಾಡಿದೀವಿ, ಸ್ಟೇಟ್ ವಾರು, ಜಿಲ್ಲಾವಾರು, ತಾಲೂಕು ವಾರು, ಆಮೇಲೆ ಗ್ರಾಮವಾರು, ವಾರ್ಡ್ ವಾರು, ಬೀದಿ ವಾರು, ಇವೆಲ್ಲ ಇವತ್ತಿಗೂ ಅಲ್ಲಿ ಇದೆ. ಆದ್ರೆ ಸರ್ಕಾರ ಏನ್ ಮಾಡಿದೆ, ಇವತ್ತು ಮೊನ್ನೆ 7ನೇ ತಾರೀಕು ಅದನ್ನ ಮಂಡಿಸಿಲ್ಲ. ಅದನ್ನ ಮಂಡಿಸ್ಬೇಕಾಗಿತ್ತು. ಅದನ್ನ ಮಂಡಿಸ್ದೆ ಏನ್ ಮಾಡಿದಾರೆ ಇವರು ಕೊಟ್ಟ ವರದಿ ಇದೆಯಲ್ಲ,
ಜಾತಿ ಜಯಪ್ರಕಾಶ್ ಶೆಟ್ಟಿ ಅವರು ಕೊಟ್ಟಿರೋ ವರದಿ. ಹಿಂದುಳಿದ ವರ್ಗಗಳು ಅಂತ ಗುರುತಿಸಿ ಮಾಡಿದ್ದಾರಲ್ಲ, ಅದನ್ನ ಮಾಡಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳಿಗೊತ್ತು ಬಯಲಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದ್ರೆ ನೀವು ಒರಿಜಿನಲ್ ಏನು ಅಂಕಿಅಂಶಗಳಿದಾವೋ, ಡೇಟಾ ಇದೆಯೋ, ದತ್ತಾಂಶ, ಅದನ್ನ ನೋಡ್ಬೇಕು. ಅದನ್ನ ಯಾರು ನೋಡಿದ್ದಾರೆ? ಸರ್ಕಾರವೂ ನೋಡಿಲ್ಲ. ಅದನ್ನ ಬಗ್ಗೆ ಮೊದ್ಲು ಇದು ಮಾಡಿ ಅದ್ರ ಮೇಲೆ ತೀರ್ಮಾನ ತಗೊಳ್ಳಿ ನೀವು. ಆಮೇಲೆ ಎರಡನೇ ವರದಿಗೆ ಹೋಗಿ 51% ಕೊಟ್ಟಿದ್ದಾರೆ, ಅದು ಕೋರ್ಟಲ್ಲಿ ನಿಲ್ಲುತ್ತಾ, ಅದನ್ನ ಜಾರಿ ಕೊಡ್ಬೋದಾ, ಇವೆಲ್ಲ ಆಮೇಲೆ ಬರ್ತವೆ. ಅದನ್ನ ಹೊಂದಿಸ್ಕೊಂಡು ಅದನ್ನ ಇಟ್ಕೊಂಡು ಅದನ್ನೆಲ್ಲ ಮಂತ್ರಿಗಳು ಕಾಪಿ ಕೊಟ್ಕೊಂಡು ಇವರು ಅದ್ ಎಲ್ಲಿ ಬಯಲಾಯ್ತು ಯಾರಿಗ್ ಗೊತ್ತು? ಅದೇ ಗೊತ್ತಿಲ್ಲ. ಅಂದಮೇಲೆ ಈ ಸಾಫ್ಟ್ವೇರ್ಗೂ ಹಾರ್ಡ್ವೇರ್ಗೂ ವ್ಯತ್ಯಾಸ ಸಾಧ್ಯನೇ ಇಲ್ಲ. ನೀವು ಸಾಫ್ಟ್ವೇರ್ನು ಇಟ್ಕೊಳ್ಳಿ ಮತ್ತೆ ಹಾರ್ಡ್ವೇರ್ನು ಇಟ್ಕೊಳ್ಳಿ. ಇವತ್ತೇನಾದ್ರೂ ಒಂದು ಸಣ್ಣ ವಿಷಯ ಏನಾದ್ರೂ ಬಂದ್ರೆ ನೀವು ಹೇಳಿದ ದಂಡ ಕಟ್ಟಕ್ ನಾನು ತಯಾರಿ. ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ಒಂದು ರೇಣುಕಾ ಅವರೇ, ಸರಿ, ಒಂದು ಕ್ಲಾರಿಟಿ ಇದೆ ನಮ್ಗೆ ಇಲ್ಲಿ. ಏನು ಅಂತ ಹೇಳಿದ್ರೆ, ನೀವು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಕಾಂತರಾಜು ಆಯೋಗದವರು ಕೊಟ್ಟಿರುವ ಸಂಖ್ಯೆಗಳು ಆಗದೆ ಇರಬಹುದು, ಡಾಟಾ ಅಲ್ಲದೆ ಇರಬಹುದು ಅನ್ನುವಂಥದ್ದು ಒಂದು ಅನುಮಾನ. ಈಗ ಲಿಂಗಪ್ಪ ಅವರು ಹೇಳ್ತಾ ಇರೋದು ಅದನ್ನ. ನೀವು ಯಾವುದನ್ನ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ವರದಿಯನ್ನ ಚರ್ಚೆ ಮಾಡ್ತಾ ಇದ್ದೀರಿ ಕ್ಯಾಬಿನೆಟ್ ನಲ್ಲಿ ಇಟ್ಬಿಟ್ಟು. ಒರಿಜಿನಲ್ ಆಗಿ ಏನು ಕಾಂತರಾಜು ಆಯೋಗದವರು ಏನು ಅದನ್ನ ಕಂಪೈಲ್ ಮಾಡಿದ್ದಾರೆ ಆ ಡಾಟಾಗಳನ್ನ, ಅದರದ್ದು ಸಾಫ್ಟ್ ಕಾಪಿನೂ ಇದೆ, ಅದರ ಹಾರ್ಡ್ ಕಾಪಿನೂ ಇದೆ, 30 ಸಂಪುಟಗಳಲ್ಲಿ ಇದೆ. ಅದನ್ನ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು ಅನ್ನುವಂಥದ್ದು ಒಂದು ಇದೇ ಇರಲಿ. ಆಯ್ತು, ನಾವು ಇದು ಓಪನ್ ಬಿಟ್ಬಿಡೋಣ ಈ ಡಿಸ್ಪ್ಯೂಟ್ ಅನ್ನ. ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ರೇಣುಕಾ ಅವರೇ. ಈಗ ಒಂದು ಚರ್ಚೆ ಇನ್ನೊಂದು ಕಡೆಯಿಂದ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಲಿಂಗಾಯತರು ಇವತ್ತು ನಮ್ಮ ಜನಸಂಖ್ಯೆ ಕಡಿಮೆ ತೋರಿಸ್ತಾ ಇರೋದಕ್ಕೆ ಕಾರಣ ಬೇರೆ ಇರ್ಬೋದು ಅನ್ನುವಂಥದ್ದು ಒಂದು ಚರ್ಚೆ ಕೂಡ ಒಂದ್ ಕಡೆ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಉದಾಹರಣೆಗೆ ಈಗ ತುಂಬಾ ಮಂದಿ ಲಿಂಗಾಯತರು, ಈಗ ಹಿಂದೂ ಸಾದರ ಅದು 2A ನಲ್ಲಿ ಬರುತ್ತೆ, 15% ಮೀಸಲಿದೆ ಅದಕ್ಕೆ. ಅದೇ ರೀತಿ ಸಾದರ ಲಿಂಗಾಯತ ಅಂತ ಹೇಳ್ಬಿಟ್ಟು 3B ನಲ್ಲಿ ಬರುತ್ತೆ, ಅದಕ್ಕೆ 5% ರಿಸರ್ವೇಶನ್ ಇದೆ. ಆಮೇಲೆ ಹಿಂದೂ ಗಾಣಿಗ ಅಂತ ಬರ್ಸ್ಕೊಂಡಿದ್ದಾರೆ, ಹಿಂದೂ ಮಡಿವಾಳ ಅಂತ ಬರ್ಸ್ಕೊಂಡಿದ್ದಾರೆ, ಬೇಡುವ ಜಂಗಮರು ಬೇಡ ಜಂಗಮದಲ್ಲಿ ತಮ್ಮ ಹೆಸರುಗಳನ್ನು ಬರ್ಸ್ಕೊಂಡಿದ್ದಾರೆ, ರಿಸರ್ವೇಶನ್ ಸಿಗುತ್ತೆ ಅಂತ. ಈ ಎಲ್ಲಾ ಕಾರಣಗಳಿಂದ ಒಟ್ಟು ಲಿಂಗಾಯತ ಸಮುದಾಯದ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಆ ಪ್ರಶ್ನೆ ಕೂಡ ಚರ್ಚೆ ನಡೀತಾ ಇದೆ. ಈಗ ಅನೀಫ್ ಅವರೇ, ನಿಮ್ಮೊಂದು ಪ್ರಶ್ನೆಗೆ ಇದಕ್ಕೂ ಡಿಟೇಲ್ ಆಗಿ ಉತ್ತರ ಕೊಡ್ತೀನಿ ನಾನು. ಅದಕ್ ಮುಂಚೆ ಈಗ ಏನ್ ಸರ್ಕಾರ ಬಿಡುಗಡೆ ಮಾಡಿದೆಯಲ್ಲ ಮೊನ್ನೆ ಸಚಿವ ಸಂಪುಟದಲ್ಲಿ, ಅದು ಜಾತಿ ಗಣತಿ ವರದಿ ಮಾತ್ರ. ಲಿಂಗಪ್ಪ ಅವ್ರು ಹೇಳ್ದಂಗೆ ಇನ್ನುಳಿದ ಯಾವುದೇ ವ್ಯಾಲ್ಯೂಮ್ಗಳು ನಮ್ಮ ಆರ್ಥಿಕ ಇರ್ಬೋದು, ಸಾಮಾಜಿಕ, ಶೈಕ್ಷಣಿಕ ವರದಿಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಈ ವರದಿ ಇನ್ನಿಟ್ಕೊಂಡೇ ನಾವು ಮಾತಾಡ್ಬೇಕಾಗಿದೆ. ಆ ವರದಿಗಳು ಬಂದಾಗ ಅವು ನಮ್ ಕೈ ಸಿಕ್ಕಾಗ ಅವ್ರ ಬಗ್ಗೆನೂ ಚರ್ಚೆ ಮಾಡೋಣ, ಅದಕ್ಕೂ ಕಾಲಾವಕಾಶ ಇದೆ. ನಮ್ಮ ಆತಂಕ ಏನು ಅಂದ್ರೆ, ಬರೀ ಇದೊಂದು ವರದಿ ಕೊಟ್ಬಿಟ್ಟು ಇನ್ನು ಉಳಿದಿರೋದ್ನೆಲ್ಲ ನೀವು ಡಾರ್ಕ್ ಅಲ್ಲಿ ಇಟ್ಬಿಟ್ಟು ನೀವು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ತಗೊಂಡ್ಬಿಟ್ರೆ ಮುಂದೆ ಏನಾಗಿದೆ, ಈಗ ಮಾಡಿರ್ತಕ್ಕಂಥ ಸರ್ವೆ ರಿಪೋರ್ಟ್ಗಳು ನಮ್ ಕೈ ಬರ್ಬೇಕಲ್ವಾ? ಶೈಕ್ಷಣಿಕ ಸರ್ವೆ ಬರ್ಬೇಕಲ್ವಾ? ಸಾಮಾಜಿಕ ಸರ್ವೆ ಬರ್ಬೇಕಲ್ವಾ ನಮ್ ಕಡೆ? ಅದನ್ನ ಇನ್ನೂ ಕೊಟ್ಟೇ ಇಲ್ಲ ಸರ್ಕಾರ. ನಾವು ಕೊಡದಲ್ಲೇ ಇವ್ರು ಏನ್ ಹೇಳಿದ್ರು, ನಾನು ಅದಕ್ಕೆ ಹೇಳಿದ್ರು, ಯಾವ ಉದ್ದೇಶದಿಂದ ಸರ್ಕಾರ ಈ ಜಾತಿ ಗಣತಿ ಪ್ರಾರಂಭ ಮಾಡ್ತೋ ಆ ಉದ್ದೇಶದಿಂದ ಈ ಜಾತಿ ಗಣತಿ ಮಾತ್ರ ಅವರು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಇದು ವ್ಯವಸ್ಥಿತವಾಗಿ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ನಾನು ಹೇಳಿದ್ದು ಇಲ್ಲ, ನನಗೂ ಗೊತ್ತಿದೆ, ಅಲ್ಲ ನನಗೂ ಗೊತ್ತಿದೆ, ಇದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸರ್ವೆ ಅಂತ ನಮಗೂ ಗೊತ್ತಿದೆ, ಆನ್ ರೆಕಾರ್ಡ್ ಇದಿದೆ. ಆದ್ರೆ ಇವ್ರು ಸರ್ಕಾರದ ಉದ್ದೇಶ ಏನಿತ್ತು? ನಾನು ಹೇಳ್ದೆ, ಯಾಕೆ ಅದನ್ನ ನಮ್ ಕೈಪಿಡಿಯಿಂದ ಕೋಟ್ ಮಾಡಿದೆ ಅಂದ್ರೆ, ಇವ್ರು ಯಾವ ಉದ್ದೇಶದಿಂದ ಈ ಆಯೋಗ ರಚನೆ ಆಯ್ತು, ಈಗ ಬಿಡುಗಡೆ ಆಗಿರೋ ಅಂಕಿಅಂಶಗಳು ಅದಕ್ಕೆ ಪುಷ್ಟಿ ಕೊಡ್ತಿದೆ ಅಂತ ಹೇಳಲಿಕ್ಕೋಸ್ಕರ ಅದನ್ನ ನಾನು ನಿಮ್ ಮುಂದೆ ಪ್ರಸ್ತಾಪ ಮಾಡಿದೆ, ಬೇರೆ ಉದ್ದೇಶ ಇಲ್ಲ. ಆಯ್ತು, ಈಗ ನೀವು ನಮ್ಮ ಲಿಂಗಾಯತರದಲ್ಲಿ ನೀವು ಕೆಲವೊಂದು ಪ್ರಶ್ನೆಗಳು ಕೇಳಿದ್ರೆ ನಾನು ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದು ವಾದ ಇದೆ. ಏನ್ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಲಿಂಗಾಯತರಲ್ಲಿ 94 ಗುಂಪುಗಳನ್ನ, ಉಪಪಂಗಡಗಳನ್ನ ಗುರುತಿಸಿದ್ದಾರೆ. ವಾಸ್ತವವಾಗಿ ನಮ್ಮವು 94 ಇಲ್ಲ. ಇವ್ರು ಗುರುತಿಸಿದಾರೆ ಆಯೋಗದಲ್ಲಿ. ಅದು ಯಾಕೆ ಗುರುತಿಸಿದಾರೆ ನಿಮ್ಗೆ ಹೇಳ್ತೀನಿ, ಅದು ಬಿಡಿಸಿ ಹೇಳ್ತೀನಿ. ಸಂಬಂಧಿಸಿದವರು ಹೇಳದೆ ಗುರುತಿಸ್ತಾರೆ. ಈಗ ಒಂದು ಮನೆಗೆ ಹೋದಾಗ ಅವನು ಇಲ್ಲ ನಾನು ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ವೀರಶೈವ ಒಂದು ಕೋಡ್ ಕೊಟ್ಟಿದ್ದಾರೆ, ಲಿಂಗಾಯತಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ, ವೀರಶೈವ ಲಿಂಗಾಯತಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ, ಲಿಂಗಾಯತ ವೀರಶೈವ ಒಂದು ಕೋಡ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ? ಈಗ ನಾನು ವೀರಶೈವ ಲಿಂಗಾಯತ ಅಂದ್ರೆ ಒಂದೇ, ವೀರಶೈವ ಲಿಂಗಾಯತ, ಲಿಂಗಾಯತ ವೀರಶೈವ, ಏನಿದು ಉಲ್ಟಾ ಸೀದಾ? ಆಮೇಲೆ ಲಿಂಗಾಯತ ಅಗಸ ಲಿಂಗಾಯತ, ಏನಿದು ಡಿಫ್ರೆನ್ಸ್? ಆಮೇಲೆ ಲಿಂಗಾಯತ ವೀರಶೈವ ಮತ್ತೆ ಬೇರೆ ಬೇರೆ, ಒಟ್ಟು ಒಂದಕ್ಕೂ ನಾವು ಇದನ್ನೆಲ್ಲ ಆಯೋಗದ ಮುಂದೆ ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ. ಅನವಶ್ಯಕವಾಗಿ ಕೋಡ್ ಕೊಡ್ಬೇಡಿ. ಈಗ ಸರ್ಕಾರ ಏನ್ ಮಾಡ್ತಾ ಇದೆ, 3B ನಲ್ಲಿ ಇರ್ತಕ್ಕಂಥ ವೀರಶೈವ ಉಪಪಂಗಡಗಳೆಲ್ಲ ಸೇರಿಸಿ 3B ವೀರಶೈವ ಲಿಂಗಾಯತ ಅಂತ ಮಾತ್ರ ಸರ್ಟಿಫಿಕೇಟ್ ಕೊಡ್ತಾ ಇದೆ ತಾನೆ. ಇವ್ರು ಅದನ್ನ ಬೇಡ, ಆಯ್ತು ನಿಮ್ಗೆ ಉಪಜಾತಿ ಕಾಲಂ ಇದೆ, ಗುರುತಿಸ್ಬೇಕು, ನಿಮ್ಗೆ ಅವಕಾಶ ಕೊಡಿ. ನೀವು ಜಾತಿ ಕಾಲಂ ಅಲ್ಲಿ ಏನ್ ಬರ್ಸಕ್ ಹೇಳಿದ್ರಿ? ವೀರಶೈವ ಲಿಂಗಾಯತ ಅಂತ ಬರ್ಸಿ, ಆಯ್ತು ನಾವು ಬರ್ಸ್ಕೊಂತೀವಿ, ನಾವು ಅದ್ ಮಾಡ್ಕೊಂತೀವಿ, ಪ್ರಚಾರ ಮಾಡ್ತೀವಿ. ಆದ್ರೆ ಇವ್ರು ಏನ್ ಮಾಡಿದ್ರು, ಅನವಶ್ಯಕವಾಗಿ
ಕೋಡ್ಗಳು ಕೊಟ್ಟು ಸೃಷ್ಟಿ ಮಾಡಿದ್ರು. ನಾವು ರೆಪ್ರೆಸೆಂಟೇಶನ್ ಕೊಟ್ವಿ, ನೋಡಿ ಹಿಂಗಿದೆ 73 ನೀವು ಗುರ್ತಿಸಿದ್ರು, ನಾವು 26 ಬಿಟ್ಟು ಹೋಗಿದೆ ಅಂತ ಒಂದು ಮನವಿ ಕೊಟ್ವಿ. ಅದ್ರಲ್ಲಿ 6 ಗುರ್ತಿಸಿದ್ರು, 6 ಗುರ್ತಿಸಿ ಇನ್ನೂ 20 ಬಿಟ್ರು. 20 ನಾವು ಆಯೋಗದ ಮೀಟಿಂಗ್ ಬಂದಂತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ವಿ, ನೋಡಿ ಈ ತರ ಬಿಟ್ಟಿದೆ, 20 ಇನ್ನೂ ಬಿಟ್ಟಿದ್ದೀರಿ ಸೇರಿಸಿ ಅಂತ. ಇಲ್ಲ ಸೇರಿಸ್ತಿದ್ರೆ ಇದ್ರಲ್ಲಿ ಬರ್ಸ್ಬಹುದು ಅಂತ ಹೇಳಿದ್ರು. ಅವತ್ ನಮಗೆ ಕೊಟ್ಟಂತ ಡ್ರಾಫ್ಟ್ ಅಪ್ಲಿಕೇಶನ್ ಅಲ್ಲಿ ಬರ್ಸ್ಲಿಕ್ಕೆ ಅವಕಾಶ ಇರಲಿಲ್ಲ, ಧರ್ಮದ್ ಮಾತ್ರ ಬರ್ಸ್ಲಿಕ್ಕೆ ಅವಕಾಶ ಇತ್ತು. ಅದನ್ನ ನಾನೇ ಆಯೋಗದಲ್ಲಿ ಅವತ್ ಸಭೆನಲ್ಲಿ, ಇವತ್ತಿನ ಚೀಫ್ ಸೆಕ್ರೆಟರಿ ಅವರು ಅವತ್ ಸೆಕ್ರೆಟರಿ ಆಗಿದ್ರು, ಅವ್ರ ಮುಂದೆ ನಾನು ವಾದ ಮಾಡಿದಾಗ ಅವರು ಆಯ್ತು ನಿಮ್ಗೆ ಹೇಗೆ ಧರ್ಮದ ಕಾಲಮಲ್ಲಿ ಇತರೆ ಧರ್ಮ ಬರ್ಸ್ಲಿಕ್ಕೆ ಅವಕಾಶ ಇದೆ, ಜಾತಿ ಮತ್ತು ಉಪಜಾತಿ ಕಾಲಮಲ್ಲಿ ಬರ್ಸ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂದ್ರು. ಆದ್ರೆ ಜಾತಿ ಬರ್ಸ್ಲಿಕ್ಕೆ ಕೊಡ್ಲಿಲ್ಲ, ಉಪಜಾತಿ ಬರ್ಸ್ಲಿಕ್ಕೆ ಅಪ್ಲಿಕೇಶನ್ ಇವತ್ತು ಅವ್ರ ಅಪ್ಲಿಕೇಶನ್ ತೆಗೆದು ನೋಡಿ ಉಪಜಾತಿ ಬರ್ಸ್ಲಿಕ್ಕೆ ಅವಕಾಶ ಕೊಟ್ರು. ಆಯ್ತು ಅದನ್ನೂ ಒಪ್ಕೊಂಡ್ವಿ, ನಾವು ಬರ್ಸ್ತೀವಿ ಅಂತ. 20ರಲ್ಲಿ ಏನ್ ಬಿಟ್ಟೋಗಿದೆ ಅಂತ ಕೊಟ್ಟಿದ್ವಿ ನಾವು, ಅದ್ರಲ್ಲಿ 4 ಈ ಗಣತಿ ಒಳಗಡೆ ಬಂದಿದೆ, ರಿಪೋರ್ಟ್ ಅಲ್ಲಿ ಬಂದಿದೆ. ಆದ್ರೆ ಇನ್ನು 16 ಎಲ್ಲಿದಾವೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಗೊತ್ತಾಯ್ತಾ? ಅದನ್ನ ನಮಗೆ ಬೇಕಲ್ಲ, 16 ಜಾತಿ ಅವ್ರು ಬರ್ಸಿಲ್ವಾ ಅಂತ ಹೇಳ್ತೀರಾ ನೀವಾಗಿದ್ರೆ, ಅವ್ರು ಬರ್ಸಿದಾರೆ. ಯಾಕೆಂದ್ರೆ ಅಷ್ಟು ಉಪಜಾತಿಯವರು ನಮ್ಮ ಮಹಾಸಭೆಗೆ ಬಂದು ಯಾಕೆ ನಮ್ಮನ್ನ ನೀವು ಬಿಡ್ತಾ ಇದ್ದೀರಿ, ನಮ್ಮನ್ನ ಸೇರ್ಸ್ಕೊಳೋದಿಲ್ವ ಅಂತ ನಮ್ಮ ಹತ್ರ ಗಲಾಟೆ ಮಾಡಿದ ನಿರ್ದೇಶನಗಳು ನಮ್ಮಲ್ಲಿದೆ. ಉಪ ಪಂಗಡದವರು ನಾವಿಲ್ಲಪ್ಪ, ನಾವು ಕೊಟ್ಟಿದೀವಿ ಆಯೋಗದವರು, ನೋಡಿ ಆಯೋಗದವರು ಸೇರ್ಸಿಲ್ಲ ಅಂತ ಹೇಳಿ ನಮ್ ರೆಪ್ರೆಸೆಂಟೇಟಿವ್ ತೋರಿಸಿದ್ಮೇಲೆ ಅವ್ರು ನಮ್ಮನ್ನ ಒಪ್ಕೊಂಡಿದ್ದು. ಆಮೇಲೆ ನಾವೊಂದು ಪಾಂಪ್ಲೆಟ್ ಸಹ ಮಾಡಿದ್ವಿ, ಬರ್ಸ್ಲಿಕ್ಕೆ ಹೇಗ್ ಬರ್ಸ್ಬೇಕು, ಇವ್ರು ಕೊಟ್ಟಿರೋ ಕೋಡ್ಗಳು ಮತ್ತೆ ಬಿಟ್ಟೋಗಿರೋ ಜಾತಿಗಳಿಗೆ ನೀವ್ ಯಾಕೆ ಬರ್ಸ್ಬೇಕು ಅಂತ ಹೇಳಿ ಒಂದು ಪಾಂಪ್ಲೆಟ್ ಹೊಡಿಸಿ ಪ್ರಚಾರ ಮಾಡಿದ್ವಿ. ಆಯ್ತು, ಆಯೋಗ ಮಾಡ್ಲಿ. ಆದ್ರೆ ಇನ್ನೂ ಒಂದ್ ಏನ್ ತಪ್ಪು ಇವ್ರಿಗೆ ಹೇಳ್ತಾ ಇದ್ದಾರೆ, ಈಗ 16 ಎಲ್ಲಾರು ಒಂದ್ ಕಡೆ ಇರ್ಬೇಕಲ್ಲ, 16 ಎಲ್ಲೂ ತೋರಿಸ್ತಾ ಇಲ್ಲ ಇವರು. ಅನ್ಐಡೆಂಟಿಫೈಡ್ ಗ್ರೂಪ್ಸ್ ಅಂತಿದೆ, ಅಲ್ಲೇನಾರು ಇದಾರ ಅಂತ ನೋಡಿದ್ರೆ ಅಲ್ಲೂ ಇಲ್ಲ. ಆಮೇಲೆ ಇನ್ನೊಂದು ವಾದ ಹೇಳ್ತಾರೆ ಇತ್ತೀಚೆಗೆ ಇವರು, ಈ ಸಮಾನಾರ್ಥಕ ಜಾತಿಗಳು 2A ನಲ್ಲಿದೆ, 3A ನಲ್ಲಿದೆ, SC ನಲ್ಲಿದೆ, 1 ಅಲ್ಲಿ ಕ್ಯಾಟಗರಿ 1 ಅಲ್ಲಿ ಇದೆ. ಒಟ್ಟು ಎಸ್ ಸಿ ಬಿಟ್ಟು ಇನ್ನ 1A 1B ಇವ್ರು ಮಾಡಿರ್ತಕ್ಕಂಥ 1A ಮತ್ತು 2A 3A ನಲ್ಲಿ ಒಟ್ಟು 38 ನಮ್ಮ ಪಂಗಡಗಳು ಸೇಮ್ ಹೆಸರುಗಳಿದಾವೆ. ಅಂದ್ರೆ ಲಿಂಗಾಯತ ಬಿಟ್ರೆ ಸಾದ್ರ ಇರ್ಬೋದು, ನೊಣಬ ಇರ್ಬೋದು, ಅಗಸ ಇರ್ಬೋದು, ಮಡಿವಾಳ ಇರ್ಬೋದು, ಈ ತರದವು 38 ಜಾತಿಗಳು, ಉಪಜಾತಿಗಳು ಈ 3 ಗುಂಪಲ್ಲಿ ಇದಾವೆ ಅಲ್ವಾ? ನಾನು ಎಕ್ಸಾಂಪಲ್ ಹೇಳ್ದೆ ನಿಮ್ಗೆ, ಏನ್ ಹೇಳ್ದೆ, ಸಾದ್ರರು. ಈ ಸಾದ್ರು ಮಧ್ಯ ಕರ್ನಾಟಕದಲ್ಲಿ ಸುಮಾರು 5-6 ಜಿಲ್ಲೆನಲ್ಲಿ ಪ್ರಭಾವಿ ಸಂಖ್ಯೆ ಜನ, ಅದು ಸಿರಿಗೆರೆ ಮಠ ರೆಪ್ರೆಸೆಂಟ್ ಮಾಡ್ತದೆ. ಅವ್ರ ಸಂಖ್ಯೆ ನೀವು ಎಷ್ಟು ತೋರಿಸಿದ್ದಾರೆ ಅಂದ್ರೆ 67,000 ಜನ ತೋರಿಸಿದ್ದಾರೆ. ಆಯ್ತು, ಇನ್ನೊಂದು ವಾದ ಏನಿತ್ತು, 2A ನಲ್ಲಿ ಸಾದ್ರ ಇದೆ, ಅಲ್ಲಿ ಬರ್ಸಿ. ಅಲ್ಲಿ 2A ನಲ್ಲಿ ಎರಡು ಕೋಡ್ ಕೊಟ್ಟಿದ್ದಾರೆ ಅವರು, ಹಿಂದೂ ಸಾಧರು ಮತ್ತು ಸಾದರ ಗೌಡ ಅಂತೇಳಿ 9 ಸೇರಿಸಿ ಒಂದು ಕೋಡ್ ಕೊಟ್ಟಿದ್ದಾರೆ. ಆ 9 ಎಷ್ಟಿದೆ ಸಂಖ್ಯೆ ಎನ್ಯುಮರೇಷನ್ ನಲ್ಲಿ 1,87,000 ಇದ್ದಾರೆ. ಎರಡನ್ನೂ ಸೇರ್ಸಿದ್ರೆ, ಆ ಸಾಧು ಮತ್ತೆ ಈ ಸಾಧು ಸೇರ್ಸಿದ್ರೆ 2.5 ಲಕ್ಷ ಆಗ್ತದೆ. ಇಡೀ ರಾಜ್ಯದಲ್ಲಿ ಸಾಧುರ ಸಂಖ್ಯೆ 2. ಈ 2 ಕಡೆ ಬಿಟ್ಟು ಬರ್ಸ್ಲಿಕ್ಕೆ ಸಾಧರಿಗೆ ಬೇರೆ ಅವಕಾಶ ಇಲ್ಲ, ಎರಡತ್ರನೇ ಬರ್ಸ್ಬೇಕು ಅವರು. ಈ ಎರಡತ್ರನು ನಿಮ್ಮ ಪ್ರಕಾರ ಎಷ್ಟಿದೆ ಸಾಧು? ಈಗ ನಮ್ ಪ್ರಕಾರ ಇಲ್ಲ. ಈಗ ಅವ್ರದೇ ಒಂದು ಸಂಘಟನೆ ಇದೆ ಉಪಜಾತಿದು, ವೀರಶೈವ ಸಾಧು ಸದ್ಧರ್ಮ ಸಂಘಟನೆ ಒಂದು ಸಂಘ ಇದೆ, ದಾವಣಗೆರೆ ಹೆಡ್ ಆಫೀಸ್ ಇದೆ ಅವ್ರದ್ದು. ಅವ್ರ ಪ್ರಕಾರ ಅವರು 25-30 ಲಕ್ಷ ಅಂತಾರೆ. ಬೇಡ, ನಮ್ಗೆ 10ರಿಂದ 15 ಲಕ್ಷ. ಯಾಕೆಂದ್ರೆ ಅಲ್ಲಿಂದ ಇಬ್ರು ಎಂ ಪಿಗಳು ಗೆಲ್ತಾರೆ, 10ರಿಂದ 12 ಜನ MLA ಗೆಲ್ತಾರೆ ಮಧ್ಯ ಕರ್ನಾಟಕದಲ್ಲಿ. ಆಮೇಲೆ ಕೆಲವು ಕಾನ್ಸ್ಟಿಟ್ಯೂನ್ಸಿನಲ್ಲಿ 3 ಪಾರ್ಟಿಯಿಂದ ಸಾಧರಿಗೆ ಕೊಡ್ತಾರೆ. ಇಂಥ ಉದಾಹರಣೆಗಳಿದ್ದಾಗ, ಅಂದ್ರೆ ನೀವು 3 ಪಾರ್ಟಿಯವರೇ ಒಂದೇ ಕಮ್ಯುನಿಟಿ ಕೊಡ್ತಾರೆ, ಯಾಕೆ ಕೊಡ್ತಾರೆ? ಆ ಸಂಖ್ಯೆ ಇಲ್ದಲ್ಲೇ ಕೊಡ್ತಾರ? ಇದು ಎಕ್ಸಾಂಪಲ್ ಹೇಳ್ತಿರೋದು, ಉದಾಹರಣೆ. ಇದೇ ಸತ್ಯ ಅಂತಲ್ಲ, ಆದ್ರೆ ನಮ್ಮಲ್ಲೂ ಒಂದು ಇದಿದೆ, ಅಂಕಿಅಂಶಗಳಿದೆ. ಆಮೇಲೆ ಇಂದಿನ ಒಂದು ಆಯೋಗಗಳು ಅಲ್ಲ, ಮುಗಿಸ್ಬಿಡ್ತೀನಿ. ಇಂದಿನ ಆಯೋಗಗಳಲ್ಲೂ ಉಪಜಾತಿಗಳನ್ನು ಗುರುತಿಸಿದ್ದಾರೆ. ಇವರು 61, ಮುಂಚೆ ಆವನೂರಲ್ಲಿ 43 ಜಾತಿಗಳನ್ನು ಗುರುತಿಸಿದ್ರು. ವೆಂಕಟಸ್ವಾಮಿ ಅವರು 61, ಅಂದ್ರೆ ಚಿನ್ನಪ್ಪರೆಡ್ಡಿ 2 ಸೇರಿ 61 ಜಾತಿಯನ್ನು ಗುರುತಿಸಿದ್ರು. ಈಗ ಇವ್ರು ಎಷ್ಟನ್ನು ಗುರುತಿಸ್ತಾರೆ? ಈಗ ಅವ್ರು ಇಟ್ಕೋಬೇಕಿತ್ತಲ್ವ 61 ಜೊತೆ ಹೊಸ ಆಡ್ ಆಗೋಗಿ ಮಾಡ್ಬೇಕಿತ್ತು. ಇವ್ರು 61 ಬಿಟ್ರು, ಇವ್ರು ಬೇಕಾ ಬಿಟ್ಟು ಕೋಡ್ಗಳು ಕೊಟ್ರು. 61 ಆದ್ಮೇಲೆ 79ಕ್ಕೆ ಹೆಂಗ್ ಕೋಡ್ ಕೊಟ್ರು ಇವರು? 20 ಬಿಟ್ಟು. ಆಯೋಗದ ಸ್ಪಷ್ಟನೆ ಕೊಡ್ಲಿಲ್ಲ. ನಾವ್ ಕೇಳಿದ್ವಿ, ನಾವು ಹೋಗಿ ಚರ್ಚೆ ಮಾಡಿದ್ವಿ, ಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ವಿ, ಈ ತರ ತಪ್ಪಾಗ್ತಾ ಇದೆ, ಆಗದ್ ಬೇಡ ಅಂತ ಹೇಳಿದ್ವಿ. ಕಾಂತರಾಜ್ ಅವ್ರ ಅಧ್ಯಕ್ಷ ಹತ್ರ ಅರ್ಧ ಗಂಟೆಗೂ ಹೆಚ್ಚು ಕೂತು ಡಿಸ್ಕಸ್ ಮಾಡಿದ್ವಿ. ಹೇಳ್ತೀವಿ, ನೋಡ್ರಿ ಈ ತರ ಕೊಡೋದ್ರಿಂದ ಸುಮ್ನೆ ಬರೆಸುವಾಗ ಎನ್ಯುಮರೇಷನ್ ಸಂದರ್ಭದಲ್ಲಿ ತಪ್ಪಾಗ್ತದೆ, ಇದಾಗದ್ ಬೇಡ. ಈಗಲೇ ನಮ್ಮ ಸಮಾಜದಲ್ಲಿ ಉಪಜಾತಿಗಳ ಹೆಸರಲ್ಲಿ ಹಂಚಿ ಹೋಗ್ತಾ ಇದ್ದೀವಿ, ಇದಾಗದ್ ಬೇಡ ಅಂತ ಮನವಿ ಕೊಟ್ರು
ಇವ್ರು ಅದನ್ನ ಕನ್ಸಿಡರೇ ಮಾಡ್ಲಿಲ್ಲ. ಯಾವ ಉದ್ದೇಶ ಇದು? ಆಯೋಗ ಏನ್ ಮಾಡ್ಬೇಕಾಗಿತ್ತು? ನಮ್ ಮನವಿನ ಪರಿಗಣಿಸ್ಬೇಕಿತ್ತಲ್ಲ. ಲಿಂಗಪ್ಪ ಅವ್ರೆ, ಈಗ ಜನ ತಮ್ಮ ವಿವರಗಳನ್ನ ಕೊಡುವಾಗ ಏನಾದ್ರೂ ಬೇರೆ ತರ ಮಾತಾಡ್ತಾ ಇದ್ದಾರಾ? ಈಗ ಇವ್ರು ರೇಣುಕಾ ಅವ್ರು ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಇದೆ. ಯಾಕೆ ಇದು ಸಂಖ್ಯೆಗಳಷ್ಟು ಒಮ್ಮೆಲೆ ಏರಿಕೆ ಆಗುತ್ತೆ, ಯಾವ್ದಾದ್ರು ಹೊಸ ಜಾತಿಗಳು ಹುಟ್ಕೊಳ್ತು ಅನ್ನುವಂಥದ್ದೆಲ್ಲ ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ಅಂದ್ರೆ ಜನ ಮೀಸಲಾತಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ತರ ಬೇಕಾಬಿಟ್ಟಿ ಬರೆಸ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಆ ತರದ ಜಾತಿಗಳು ಗುರುತಿಸದೇ ಇರುವಂತ ಜಾತಿಗಳು ಇದೆಯಾ ನಮ್ಮ ಸಮಾಜದಲ್ಲಿ? ಯಾವ ತರ ಇದೆ? ಅವರು ಸಾಧರ ಬಗ್ಗೆ ಹೇಳಿದ್ರು. ಸಾಧರು ಎಷ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ತಿಳ್ಕೊಳ್ಳಿ, ಸಾಧರು ಏನಾಗಿದೆ, ಅವರು 2A ಇರತಕ್ಕಂಥ ಹಿಂದೂ ಸಾಧರ ಸರ್ಟಿಫಿಕೇಟ್ಗೋಸ್ಕರ ಅಲ್ಲೂ ಬರ್ಸ್ಕೊಂಡಿದ್ದಾರೆ. ಜೊತೆಗೆ ವೀರಶೈವ ಲಿಂಗಾಯತ ಅಂತಿದೆಯಲ್ಲ, ಅಲ್ಲೂ ಬರ್ಸಿದ್ದಾರೆ. ಲಿಂಗಾಯತ ವೀರಶೈವದಲ್ಲೂ ಬರ್ಸ್ಕೊಂಡಿದ್ದಾರೆ. ಲಿಂಗವಂತರಲ್ಲೂ ಬರ್ಸಿದ್ದಾರೆ. ಲಿಂಗಾದರ್ ಅಂತ ಒಂದಿದೆ, ಅಲ್ಲೂ ಕೂಡ ಅವ್ರು ಬರ್ಸ್ಕೊಂಡಿದ್ದಾರೆ. ಹಾಗಾದ್ರೆ ಬರೀ ಉಪಜಾತಿಗಳೇ ಆಗೋದ್ರೆ ಲಿಂಗಾಯತ ವೀರಶೈವ, ವೀರಶೈವ ಲಿಂಗಾಯತ 40 ಲಕ್ಷಕ್ಕೂ ಹೆಚ್ಚು ಹೆಂಗ್ ಬರ್ತದಲ್ಲಿ? ಬರ್ಸ್ಕೊಳ್ದಿದ್ರೆ ಹೆಂಗ್ ಬರುತ್ತೆ? ಆಮೇಲೆ ನಿಮ್ ಕೊನೆಗೆ ಒಂದು ಮಾತು ನಾನು ಹೇಳ್ಬಿಡ್ತೀನಿ. ಈಗ ನಾವು ಮಾಡಿರೋದು, ಈಗ ನಿಮಗೆ ಕೊನೆಯ ಕನ್ಕ್ಲೂಷನ್ ಒಂದು ಮಾತು ಹೇಳ್ತೀನಿ ನಾನು. ಆಮೇಲೆ ಈಗ ಬೇಕಾದಷ್ಟು ಈಗ ಗಾಣಿಗರಿದ್ದಾರೆ. ಗಾಣಿಗರಲ್ಲಿ ಬಹಳಷ್ಟು ಲಿಂಗಾಯತ ಗಾಣಿಗರು ಈ 2A ಇರ್ತಕ್ಕಂಥ ಗಾಣಿಗರು ಸರ್ಟಿಫಿಕೇಟ್ ತಗೊಂಡು ಇವತ್ತು ಆಫೀಸರ್ ಆಗಿದ್ದಾರೆ. ಅದನ್ನ ಮುಚ್ಚಲಿಕ್ಕೋಸ್ಕರ ಲಿಂಗಾಯತ ಅನ್ನೋದು ತೆಗೆದು ಬರೇ ಗಾಣಿಗ ಅಥವಾ ಒಂಟೆತ್ ಗಾಣಿಗ ಅಥವಾ ಬೇರೆ ಬೇರೆ 4-5 ಹೆಸರಿದೆ ಗಾಣಿಗರಲ್ಲಿ, ಅದನ್ನು ಬರ್ಸ್ಕೊಂಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಇನ್ನೊಂದೇನು ಹೇಳ್ತೀನಿ, ನಮ್ಮ ಕಣ್ಣು ಕಟ್ಟದಂಗೆ ಇದೆ. ಇವರು ಲಿಂಗಾಯತ ಜಂಗಮರು ಏನ್ ಮಾಡಿದ್ದಾರೆ, ಲಿಂಗಾಯತ ಜಂಗಮ ಅಂತ ಬರ್ಸ್ಕೊಳಕ್ ಹೋಗಿಲ್ಲ. ಅವರು ನಮ್ಗೆ SC ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬೇಡುವ ಜಂಗಮ ಹೋಗಿ ಬೇಡ ಜಂಗಮ ಮಾಡ್ಕೊಂಡು ಅಲ್ಲಿ 4 ಲಕ್ಷ ಇದೆ. ಇವತ್ತು ಕರ್ನಾಟಕದಲ್ಲಿ ಬೇಡ ಜಂಗಮ ಜನಸಂಖ್ಯೆ ಇರೋದು 5,000ದಿಂದ 6,000. ಹೆಂಗೆ 4 ಲಕ್ಷ ಆಯ್ತದು? ಇವೆಲ್ಲ ನಾವು ಪರಿಶೀಲನೆ ಮಾಡ್ಬೇಕಲ್ವಾ? ನಾನು ತಪ್ಪು ಒಪ್ಪುನು ಮಾತಾಡ್ತಾ ಇಲ್ಲ. ನಾನು ಇಂಥದೆಲ್ಲ ಪರಿಶೀಲನೆ ಮಾಡ್ಬೇಕು. ಈಗ ಹೋಗಿದ್ದಾವೆ ಅವೆಲ್ಲ, ಅಲ್ಲೇ ಬೇರೆ ಬೇರೆ ಕಡೆ ಹೋಗಿದ್ವಿ. ಈಗ ಅಗಸ ಲಿಂಗಾಯತ, ಅವನು ಅಗಸನಿಗೆ ಬರ್ಸ್ಕೊಂಡಿರ್ತಾನೆ. ಅಗಸ ಲಿಂಗಾಯತನಿಗೆ ಯಾಕೆ ಬರ್ಸ್ತಾನೆ ಅವನು? ನಾನು 2A ಹೋಗ್ಬೇಕು ಅಂತ. ಇದು ತಪ್ಪು. ಆದ್ರೆ 1994ರಲ್ಲಿ ಇವ್ರು ಚಿನ್ನಪ್ಪ ರೆಡ್ಡಿ ವಿಷಯ ಹೇಳ್ತಾರೆ. ಚಿನ್ನಪ್ಪ ರೆಡ್ಡಿ ವರದಿ ಕೊಟ್ಟಂಗೆನೆ ಆ ವರದಿ ಜಾರಿ ಆಗಿದೆಯಾ? ಆ ವರದಿನಲ್ಲಿ ಲಿಂಗಾಯತರು ಒಕ್ಕಲಿಗರು ಹಿಂದುಳಿದವರ ಯಾಕೆ ಸೇರಿಸಿದ್ರು? ಮತ್ತೆ ಸರ್ಕಾರ ಅವಾಗ ಒಕ್ಕಲಿಗರು ಲಿಂಗಾಯತರು ಹಿಂದುಳಿದವರೇ ಅಂತ ಅದನ್ನ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಸೇರಿಸಿದ್ರ ಚಿನ್ನಪ್ಪ ರೆಡ್ಡಿ? ಒಂದು ಆಕ್ಟ್ ಮಾಡಿ 73 ಕೊಟ್ಟರು. 73ರಿಂದ ಸುಪ್ರೀಂ ಕೋರ್ಟ್ ಗಲಾಟೆ ಮಾಡ್ತು. ನೀವು ಮಾಡಿರೋದು ಸರಿಯಲ್ಲ, ನೀವು ಯಥಾವತ್ ಜಾರಿ ಕೊಡಿ, ಇಲ್ಲ ಅಂತಂದ್ರೆ ನೀವು ಸೇರಿಸಿರೋದು ಸರಿಯಲ್ಲ ಅಂದಾಗ 50 ಇಳಿಸ್ಬಿಟ್ಟು ಅವ್ರನ್ನ ಉಳಿಸ್ಕೊಂಡಿದ್ದಕ್ಕೆ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ಹೋಗಿ ಕರ್ನಾಟಕದಲ್ಲಿ ಇವ್ರು ಹೇಳ್ತಾರೆ ಸಾಧರು 3 ಜನ ಸೀಟ್ ಕೊಡ್ತಾ ಇದಾರಂತೆ. ಆ ಪಕ್ಷದ ವಿಚಾರ ನಾನು ಮಾತಾಡಕ್ ಹೋಗಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇವರು ಬರೇ ಲಿಂಗಾಯತ ಓಟ್ ಕೊಟ್ರೆ MLA MP ಗೆಲ್ತಾರೆ ಅಂತ ಹೇಳಿ, ಬೇರೆ ಯಾರ್ದು ಓಟು ನಮ್ಗಿಲ್ಲ ಅಂತ ಹೇಳಿ, ಯಾರ ಓಟಿಂದ ನಾವು ಗೆಲ್ಲಲ್ಲ, ಬರೀ ನಮ್ಮ ಜಾತಿಯವರಿಂದ ಗೆಲ್ತಂತ ಯಾರು ಹೇಳಕ್ ಸಾಧ್ಯ ಆಗ್ತದ? ಲಿಂಗಾಯತರ ಎಲ್ಲ ಜಾತಿಯವರು ಯಾರು ಹೇಳಲ್ಲ. ಅದು ಯಾವ ಜಾತಿಯವರು ಅದು ಹೇಳಲಿಕ್ಕೆ ಆಗಲ್ಲ, ಆತರ ಇಲ್ಲ. ಅಂದಮೇಲೆ ನಾವು ಹೇಳುವಾಗ ನಾವು ಸ್ವಲ್ಪ ಜತನವಾಗಿ ಹೇಳಬೇಕಾಗ್ತದೆ, ಕಾರಣ ಇಟ್ಕೊಂಡು ನಾವು ಹೇಳಬೇಕಾಗ್ತದೆ. ನಾನು ಲೋಪ ಆಗಿಲ್ಲ ಅಂತ ಹೇಳಿಲ್ಲ, ಎಷ್ಟೋ ಮನೆಗೆ ಹೋಗಿಲ್ಲ, ಅದ್ ನಾನು ಒಪ್ತೀನಿ. ಎಷ್ಟೋ ಮನೆಗೆ ಹೋಗಿಲ್ಲ ಅಂತ ಅನ್ನೋದು ಅವೈಜ್ಞಾನಿಕ ಅಲ್ಲ, ಅದು ಆಕ್ಚುಲಿ ಲ್ಯಾಬ್ಸ್ ಅಥವಾ ನಮ್ಮ ಗಣತಿದಾರರನ್ನ ಸೋಮಾರಿತನ, ಬೇಜವಾಬ್ದಾರಿತನ ಅದಿರ್ಬೋದು. ಈಗ ಬೆಂಗಳೂರಿನಲ್ಲಿ ನಮ್ಗೆ ಬೇರೆ ಕಡೆ ಎಲ್ಲ 98, 99, 100% ಆಗಿದೆ. ಬೆಂಗಳೂರಲ್ಲಿ ಮಾತ್ರ ನಮ್ಗಾಗಿರೋದು 85%. ಯಾಕೆ ಅಂದ್ರೆ BBMP ಅಧಿಕಾರಿಗಳ ಒಂದು ದೌರ್ಬಲ್ಯ. ಅವರು ಸರಿಯಾದ ರೀತಿಯಲ್ಲಿ ಹೋಗ್ಲಿಲ್ಲ. ಹೋದ್ರೂ ಕೂಡ ಏನಾಯ್ತು, ಅಲ್ಲಿ ಇನ್ನೊಂದೇನಾಯ್ತು, ಎಷ್ಟೋ ಮನೆ ಗಂಡ ಹೆಂಡತಿರು ಕೆಲ್ಸಕ್ಕೆ ಹೋಗ್ತಾರೆ, ಲಾಕ್ ಆಗಿದೆ. ಎಷ್ಟೋ ಜನ ಕರ್ನಾಟಕದಲ್ಲಿ ಗೂಳೆ ಹೋಗಿದ್ದಾರೆ, ಎಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ. ಆಮೇಲೆ ಇಲ್ಲಿ ಗೇಟೆಡ್ ಕಮ್ಯುನಿಟಿ, ಆಮೇಲೆ ಅಪಾರ್ಟ್ಮೆಂಟ್ಗಳು ಒಳಗೆ ಸೇರಿಸಿಲ್ಲ ಬೆಂಗಳೂರಿನಲ್ಲಿ. ಹೀಗಾಗಿ ನಮಗೆ 85% ಆಯ್ತು. ಇಷ್ಟೆಲ್ಲ ಆದ್ರೂ ಕೂಡ ನಾವು 95% ಕವರ್ ಮಾಡಿದೀವಿ. ಇದು ಅದನ್ನೇ ವರದಿನಲ್ಲಿ ನೀವು ಸುಮಾರು 37 ಲಕ್ಷ ಜನ ಒಳಗೊಂಡಿಲ್ಲ ಅಂತ ಹೇಳಿರೋದು. ಸರ್ಕಾರ ತಪ್ಪು ಲೆಕ್ಕ ಹಾಕಿದೆ. ಸರ್ಕಾರ ಅದೊಪ್ಪಲ್ಲ. ನಾನು ಹೇಳ್ತೀನಿ ಕೇಳಿ, ನಾವು ಮಾಡಿರೋದು 5,98,00,000. ಅದರಲ್ಲಿ ಜಾತಿ ಹೇಳ್ಕೊಳ್ದಿರೋ 3 ವರ್ಗ ಇದಾವೆ. ಅವೆಷ್ಟಿದಾವೋ ಗೊತ್ತಿಲ್ಲ, ಗೊತ್ತಿದೆ, ಅದೆಷ್ಟಿದೆ ಗೊತ್ತಿಲ್ಲ. ಒಟ್ಟು 5,98,00,000. ಆವತ್ತು 2011ರ
ನ್ಯಾಷನಲ್ ಗಣತಿ ಇತ್ತಲ್ಲ, ಜನಗಣತಿ ಎಷ್ಟು ಬಂದಿತ್ತು 2011ರಲ್ಲಿ? 6,10,00,000 ತಾನೆ, 10 ಲಕ್ಷ ಚಿಲ್ಲರೆ. ಎಷ್ಟು ವ್ಯತ್ಯಾಸ? 12 ಲಕ್ಷ ವ್ಯತ್ಯಾಸ. ನಾವು ಮಾಡಿದ್ದು 2015 ಮೇನಲ್ಲಿ, ಅವ್ರು ಮಾಡಿದ್ದು 2011 ಕೊನೆಯಲ್ಲಿ. ಅಲ್ಲಿ ಯಾವಾಗ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ತಗೋಬೇಕಾಗ್ತದೆ. ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ತಗೋಬೇಕು ಅಂತಂದ್ರೆ 1%, ಇಲ್ಲಾಂದ್ರೆ 0.99 ತಗೋಬೇಕು. ತಗೊಂಡು ನಿಮ್ಗೆ ಸಿಗುತ್ತೆ ಅದು 1%. 1% ಅಂದ್ರೆ ಅಲ್ಲಿಗೆ ನಮ್ಗೆ ಒಟ್ಟಾರೆ ಕರ್ನಾಟಕದ ಜನಸಂಖ್ಯೆ ಸಿಗೋದೇ ನಮ್ಗೆ 6,25,26,00,000. ಅರ್ಥ ಮಾಡ್ಕೊಳ್ಳಿ. ಈಗ 5,98,00,000 ಅಂದ್ರೆ ನಾವು 26ರಿಂದ 27 ಲಕ್ಷ ಬಿಟ್ಟಿದ್ದೀವಿ. ಅದರ ಆಚೆನೆ ಹೋಗಕ್ಕಾಗದೇ ಇಲ್ವಲ್ಲ, ಅಷ್ಟು ಶಿಕಾನ್ ಆಗ್ಬೇಕಲ್ಲ. ಈಗ ಅಷ್ಟು ಶಿಕಾನ್ ಆಗ್ಬೇಕು ಅಂದ್ರೆ ಯಾರಿಗೂ ಅನ್ಯಾಯ ಮಾಡೋದು ಬೇಡ. ನಾನು ತಮಾಷೆಗೆ ಹೇಳ್ತೀನಿ, ಅಷ್ಟು ಪರ್ಸೆಂಟೇಜ್ ಎಷ್ಟು ಎಲ್ಲ ಜಾತಿಗೂ ಸೇರಿಸ್ತೀನಿ, ಮುಗಿದೋಯ್ತಲ್ಲ ಕತೆ. ಆವಾಗ 6,26,27 ಲಕ್ಷ ಬರ್ತದೆ. ಈಗ ಇವ್ರು ಹೇಳಂಗೆ 40 ಲಕ್ಷ. ಯಾರೊಬ್ರು ಸ್ವಾಮಿಗಳು ಹೇಳಿದ್ರು, ಲಿಂಗಾಯತರು 1.5 ಕೋಟಿ ಅಂತ. ಈಗಿರೋದು 76 ಲಕ್ಷನ 70 ಲಕ್ಷ ಎಷ್ಟಿದೆ ಗೊತ್ತಿಲ್ಲ. ನಾನು 66, 65, 66, 35. ಅದು ಇವ್ರನ್ನ ಸೇರಿಸಿ ಬಿಟ್ಟು ನೀವು ಯಾರನ್ನ ವೀರಶೈವರನ್ನ ಬಿಟ್ಟು ನೀವು ಹೇಳ್ತಾರೆ. ಇಲ್ಲ ಅದನ್ನು ಸೇರ್ಸೇನೆ 66,35,000. ಇರ್ಬೋದು. ನಾನು ಒರಿಜಿನಲ್ ನೋಡಿದಾಗ ಹೇಳ್ತೀನಿ ವಿನಃ ಇಲ್ಲ. ಬುಕ್ ನನ್ ಕಡೆ ಇದೆ, ಬುಕ್ ನನ್ ಕಡೆಗಿದೆ, ಬುಕ್ ನಮ್ ಕಡೆಗಿದೆ. ಆ ಬುಕ್ ಅಲ್ಲಿ ಈ ಬುಕ್ ಅಲ್ಲ, ನಮ್ಮ ಒರಿಜಿನಲ್ ಸರ್ವೆ ಬುಕ್ ಎಲ್ಲಿದೆ? ನಿಮ್ದು ಕಾದು ಎಲ್ಲಿಂದ ಹುಡುಕ? 30 ಸಂಪುಟ ಇದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ 1,50,00,000 ಅಂತ. ಈಗ ಅವ್ರು 70 ಲಕ್ಷ, ಸುಮ್ಮನೆ ಈಗ ಅಂದಾಜ್ ಹೇಳ್ತೀನಿ, 70 ಲಕ್ಷ ಇಟ್ಕೊಳ್ಳಿ. 51, 30, 80 ಲಕ್ಷ ಎಲ್ಲಿದೆ? ನಮ್ ಹುಡುಗರದ 27 ಲಕ್ಷ ಅಲ್ಲ. ಈಗ ಒಂದು ರೇಣುಕಾ ಪ್ರಸನ್ನ ಅವರೇ, ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ರಾಜಕೀಯದಲ್ಲಿ MLA ಟಿಕೆಟ್ ಸಿಗೋದಕ್ಕೆ, MP ಟಿಕೆಟ್ ಸಿಗೋದಕ್ಕೆ ಜನಸಂಖ್ಯೆನೇ ಮಾನದಂಡ ಅಂತ ಆಗಿದೆ. ವಾದ ಮಾಡ್ತಾರೆ ರಾಜಕಾರಣಿಗಳು. ಇಲ್ಲ, ನಮ್ಮ ಜನಸಂಖ್ಯೆ ಇಷ್ಟು ಜಾಸ್ತಿ ಇದೆ, ನಮ್ಮ ಜನಸಂಖ್ಯೆ ಇಷ್ಟು ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ಒಂದು ಕಾರಣ. ಇವಾಗ ಅಲ್ಲಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ, ನಡೀತಾ ಇರೋದು ಆತರ ರಾಜಕೀಯದಲ್ಲಿ. ನಾನು ಹೇಳ್ತಾ ಇರೋದು ಯಾಕೆಂತ ಹೇಳಿದ್ರೆ, ಈಗ ನಾವು ಅಕಾಡೆಮಿಕ್ ಡಿಸ್ಕಷನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪೊಲಿಟಿಕಲ್ ಡಿಸ್ಕಷನ್ ಬೇರೆ, ಅಕಾಡೆಮಿಕ್ ಡಿಸ್ಕಷನ್ ಬೇರೆ. ಈಗ ಲಿಂಗಾಯತರ ಜನಸಂಖ್ಯೆ ಕಡಿಮೆ ನಿಜವಾಗ್ಲೂ ಅಷ್ಟೇ ಇದೆ ಅಂತ ಹೇಳಿ, ಆದ್ರೆ ತೊಂದರೆ ಏನಿದೆ? ನಮಗೆ ತೊಂದರೆ ಇರ್ತಕ್ಕಂಥದ್ದು ಸಂಖ್ಯೆನಲ್ಲ. ನಮ್ಮಲ್ಲಿ ಬಹಳ ಅತಿಯಿಂದ ಉಳಿದಕ್ಕಂತ ಸಮಾಜಗಳಿದ್ದಾವೆ. ಬಹಳಷ್ಟು ಕೂಲಿ ಕಾರ್ಮಿಕರಿದ್ದಾರೆ, ಭೂಮಿ ರೈತರಿದ್ದಾರೆ, ಕೆಲಸ ರೈತರಿದ್ದಾರೆ. ಈ ರೀತಿಯ ಅಂಕಿಅಂಶಗಳನ್ನೇ ನೀವು ತಪ್ಪಾಗಿ ತೋರಿಸೋದ್ರಿಂದ ನಿಜವಾಗ್ಲೂ ಯಾರಿಗೆ ಅಗತ್ಯ ಇದೆ ಅಂತವ್ರ ಸಂಖ್ಯೆ ಕಮ್ಮಿ ಆಗ್ತದೆ. ಯಾರೋ 4 ಜನ ನೀವು ದೊಡ್ಡವನ್ನ ಶ್ರೀಮಂತನ ಮುಖ್ಯವಾಗಿ ಇಟ್ಕೊಂಡು ಮಾಡಿದ್ರೆ, ನಿಜವಾಗಿ ಯಾರಿಗ ಅಗತ್ಯ ಇದೆಯಲ್ಲ ನಮ್ಮ ಸಮಾಜದಲ್ಲಿ ಅಂತವ್ರು ತೊಂದರೆಗೊಳಗಾಗ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ರಿಸರ್ವೇಶನ್ ಇರೋದು 5%. 5% ಅನ್ನ ಹೊಡಿತಾ ಯಾರಿಗೆ ಲಭ್ಯ ಆಗ್ತಾ ಇದೆ ಅಂದ್ರೆ, ಅದ್ರಲ್ಲೂ ಅಲ್ಪ ಸ್ವಲ್ಪ ಉಳ್ಳಂತವ್ರಿಗೆ, ನಿಜವಾಗ್ಲೂ ಅಗತ್ಯ ಇರ್ತಕ್ಕಂಥವ್ರಿಗೆ ಈ ಮೀಸಲಾತಿ ಸಿಗ್ತಾ ಇಲ್ಲ ನಿಜವಾಗ್ಲು. ಯಾಕೆಂದ್ರೆ ಶೈಕ್ಷಣಿಕವಾಗಿ ಮತ್ತೆ ಓದ್ಲಿಕ್ಕೆ ಅವಕಾಶ ಇರ್ತಕ್ಕಂಥವ್ರು ಮಾಧ್ಯಮ ವರ್ಗದಿಂದ ಮೇಲ್ಪಟ್ಟವ್ರಿಗೆ ಬಹಳಷ್ಟು ಅವಕಾಶಗಳಿರೋದ್ರಿಂದ ನಿಜವಾಗ್ಲೂ ಅವ್ರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇದೆ. ಆದ್ರೆ ಇನ್ನೂ ಅತಿಯಿಂದ ಉಳಿದಿರ್ತಕ್ಕಂಥವ್ರು ನಮ್ಮಲ್ಲೂ ಇದ್ದಾರೆ. ಉದಾಹರಣೆಗೆ ಇಷ್ಟೆಲ್ಲ ಉಪಜಾತಿಗಳು ಹೇಳಿದ್ರಲ್ಲ, ಇಷ್ಟು ಉಪಜಾತಿಗಳಲ್ಲಿ ಇರ್ತಕ್ಕಂಥ ಎಷ್ಟೋ ಸಮಾಜಗಳು ಇನ್ನು ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕಾಗಿಲ್ಲ. ಹಾಗಾಗಿ ಇದು ನಿಜವಾಗ್ಲೂ ಆಯೋಗ ತನಿಖೆ ಸಮೀಕ್ಷೆ ಮಾಡ್ಬೇಕಾಗಿರೋದು, ಗುರುತಿಸ್ಬೇಕಾಗಿರೋದು ಇಂಥ ಅಗತ್ಯ ಇರ್ತಕ್ಕಂಥ ಸಮಾಜಗಳ ಬಗ್ಗೆ, ಬೆಳಕು ಚೆಲ್ಬೇಕಾಗಿರ್ತಕ್ಕಂಥದ್ದು ಇಂಥ ಸಮಾಜಗಳ ಬಗ್ಗೆ. ಉದಾಹರಣೆಗೆ ನಮ್ಮಲ್ಲಿ ಸುಮಾರು ಉಪಜಾತಿಗಳು ಇದ್ದಾವೆ, ಅದರಲ್ಲಿ ಬಿಟ್ಟಿದ್ದಾರೆ, ನಾನು ಹೇಳ್ದೆ. ಅವು ಎಷ್ಟು ಸಂಖ್ಯೆ ತೋರಿಸ್ತಾ ಇದ್ದಾರೆ? 500, 1000, 2000, 2, 3 ಈ ತರ ಇದಾವೆ. ನಿಜವಾಗ್ಲೂ ಈಗ ಅವ್ರಿಗೆ ಲಿಂಗಾಯತ ಇದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇರೆ ರಿಸರ್ವೇಶನ್ ಸಿಗೋದಿಲ್ಲ. ಉದಾಹರಣೆಗೆ ಚಾಮರಾಜಪೇಟೆನಲ್ಲಿ, ಚಾಮರಾಜನಗರದಲ್ಲಿ ಗಾಂಪಣ ಅಂತ ಒಂದು ಲಿಂಗಾಯತ ಉಪಜಾತಿ ಇದೆ, ಇಲ್ಲಿ ಐಡೆಂಟಿಫೈ ಆಗಿಲ್ಲ. ಆದ್ರೆ ಸಮೀಕ್ಷೆ ಬೇಡಗಂಪಣ ಇಲ್ಲ, ಬೇಡಗಂಪಣ ಇಲ್ಲ, ಆಯ್ತು ಬೇಡಗಂಪಣ ಅಂದ್ರೆ ಅವ್ರು ಎಷ್ಟಿಗೆ ಹೋಗ್ತಾರೆ, ಅದು ಇಲ್ಲ, ಅದಾಗಿಲ್ಲ. ಒಮ್ಮೆ ನಿಮ್ಗೆ ಲಿಂಗಪುರ ಒಮ್ಮೆ ಉದಾಹರಣೆ ಕೊಡ್ತೀನಿ. ನಿಮ್ಮ ಅಂದಿನ ಸಾಮಾಜಿಕ ಇಲಾಖೆ ಮಂತ್ರಿ ಆಗಿದ್ದ ಆಂಜನೇಯನವರು ಹಾಡಿನಲ್ಲಿ ಉಳಿತಾರಲ್ಲಿ ಹೋಗಿ ನಿಮ್ಗೆಲ್ಲಾ ಸವಲತ್ತುಗಳು ಕೊಡ್ತೀನಿ, ನಿಮ್ ಸರ್ಟಿಫಿಕೇಟ್ ಕೊಡಿಂದಾಗ ಬೆಳಗ್ಗೆ ಎದ್ದು
ಅವ್ರು ಲಿಂಗಾಯತ್ ಸರ್ಟಿಫಿಕೇಟ್ ಕೊಟ್ರು ಅಂತ ಹೇಳಿ ನಿಮ್ಗೆ ಏನೂ ಸವಲತ್ತು ಕೊಡಕ್ಕಾಗಲ್ಲ ಅಂತೇಳಿ ಬಂದಂತ ಉದಾಹರಣೆನ ಇವತ್ತು ರಿಪೋರ್ಟ್ಸ್ ಇದಾವೆ, ನೀವು ನೋಡ್ಕೋಬಹುದು. ಯಾಕೆಂದ್ರೆ ಅವರು ನಿಜವಾಗ್ಲು ನೀವು ಹೇಳದ್ ಕರೆಕ್ಟ್ ಇದೆ, ಆಯೋಗದವ್ರು ಹೇಳ್ಬೋದು. ಆದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ಗುರುಸಿ ಕೊಡುವಾಗ ಆಯಾ ಇದ್ರಲ್ಲಿ ಲಿಂಗಾಯತ ಅಂತಲೇ ಗುರುಸಿ ಕೊಡ್ತಾರೆ ಹೊರತು ಬೇರೆ ಕೊಡೋದಿಲ್ಲ. ಹಾಗಾಗಿ ಒಂದ್ ಮಾತು ಕ್ಲಾರಿಫೈ ಮಾಡ್ತೀನಿ ಅವ್ರಿಗೆ. ನಾವು ಬೇಡಗಂಪಣ್ಣ ಚಾಮರಾಜನಗರದಲ್ಲಿ ಹೋಗಿ ವಿಚಾರಣೆ ಮಾಡಿದ್ದೀವಿ. ಅದು ಬಂದ ಮೇಲೆ ನಾನೇ ಸ್ವತಃ ಅವ್ರನ್ನ ಲಿಂಗಾಯತರಲ್ಲ ಇವರು ಅಂತ ಹೇಳಿ ಅವರು 2A ನಾನೇ ಸೇರಿ ಸರ್ಕಾರಕ್ಕೆ ಸಲಹೆ ಮಾಡಿದ್ದೀನಿ. ಸರ್ಕಾರ ಮಾಡಿದಿರಿ, ಅದು ರಿಪೋರ್ಟ್ ಅಲ್ಲಿ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರ್ಕಾರದಲ್ಲಿ ಹೋಗಿ ಕೇಳಿ ಅಂತ ಸರ್ಕಾರ ಸೇರಿಸ್ಬೇಕು ಅಂದ್ರೆ ನಿಮ್ ರಿಪೋರ್ಟ್ ಅಲ್ಲಿ ಕಾಣಿಸ್ಬೇಕಾಗಿತ್ತು. ರಿಪೋರ್ಟ್ ಅಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ನೀವ್ ಹೇಳಿದಿರಿ, ಬಟ್ ಇವತ್ ರಿಪೋರ್ಟ್ ಅಲ್ಲಿ ಇಲ್ಲ ಅದು. ಎಸ್, ನೀವ್ ಹೇಳ್ತಾ ಇರೋದು ಈಗ ಜಯಪ್ರಕಾಶ್ ಹೆಗಡೆ ಅವರ ರಿಪೋರ್ಟ್ ಅಲ್ಲಿ ಕಾಣಿಸ್ತಾ ಈ ಪುಸ್ತಕದಲ್ಲಿ ಬೇಡಗಂಪಣರ ಬಗ್ಗೆ ನಾವು ವರದಿ ಮಾಡಿದ್ದೀವಿ. ಈ ಪುಸ್ತಕದಲ್ಲಿ ಇದೆ. ನಾವು ಸರ್ಕಾರಕ್ಕೂ ನಾವು ಕೇಳಕ್ಕಾಗತ್ತಾ ಹೇಳಿ? ಶಿಫಾರಸ್ ಮಾಡಿದೀನಿ ಅವ್ರನ್ನ. ಮಾಂಸ ತಿಂದೇ ಇರೋರು ಇದ್ದಾರೆ. ಅವರು ಬೇಡಗಂಪನ ಲೇಖನೂ ಕೂಡ ಮಾಡಿದ್ದೀನಿ. ಯಾವಾಗ ನೀವು ಮೀಸಲಾತಿ ಕೊಡೋದು ಅಂತ ನಾನೇ ಕೇಳಿದೀನಿ. ನನ್ ಪುಸ್ತಕಗಳು 4 ಇದಾವೆ, ಓದಿ ಅದರಲ್ಲಿ. ಈಗ ರೇಣುಕಾ ಪ್ರಸನ್ನ ಅವರು ಹೇಳೋದ್ರಲ್ಲಿ ಇಲ್ಲ, ಲಿಂಗಪ್ಪ ಅವ್ರು ನೀವ್ ಹೇಳಿರೋದು ಕರೆಕ್ಟ್ ಆಗಿದೆ. ರೇಣುಕಾ ಪ್ರಸನ್ನ ಅವ್ರು ಹೇಳೋದ್ರಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ ಈಗ ಇಂಟ್ರೆಸ್ಟಿಂಗು, ನಿಮ್ಮ ವರದಿ ಏನಿದೆ ಅದು ಸರಿಯಾಗಿ ಈ ವರದಿನಲ್ಲಿ ರೆಪ್ರೆಸೆಂಟ್ ಆಗಿಲ್ಲ ಅನ್ನುವಂಥದ್ದೊಂದು ಮಾತು ಅವ್ರು ಹೇಳ್ತಾ ಇದ್ದಾರೆ. ಯಾವುದು ಜಯಪ್ರಕಾಶ್ ಹೆಗಡೆ ಆಯೋಗದವರು ಈಗ ಕೊಟ್ಟಿರುವಂತಹ ಶಿಫಾರಸು ಏನಿದೆ ಅದರಲ್ಲಿ ಏನು ಕಾಂತರಾಜು ಆಯೋಗದ ವರದಿನಲ್ಲಿ ಕಂಪೈಲ್ ಆಗಿರುವಂತಹ ಎಲ್ಲ ಡಾಟಾಗಳು ಎಲ್ಲ ಇದೆಯಲ್ಲ ಅದು ಸರಿಯಾಗಿ ಇಲ್ಲಿ ರಿಪ್ಲೈ ಇದಾಗಿಲ್ಲ, ಯಾವುದು ರಿಫ್ಲೆಕ್ಷನ್ ಆಗಿಲ್ಲ ಅನ್ನುವಂಥದ್ದೊಂದು ಮಾತು ಹೇಳ್ತಾ ಇದ್ದಾರೆ ಅವರು. ಈಗ ಕಮಿಂಗ್ ಟು, ಈಗ ನಾವು ಕೊನೆ ಹಂತದಲ್ಲಿದೆ ಮಾತುಕತೆ. ಇದನ್ನ ಹೇಗೆ ಪರಿಹರಿಸಬಹುದು ರೇಣುಕಾ ಅವರು, ಹೇಗೆ ಪರಿಹರಿಸಬಹುದು ಇದನ್ನ, ಈ ಗೊಂದಲ? ಅದಕ್ಕೆ ನಾನು ಈಗ ಲಿಂಗಪ್ಪ ಅವರಿಗೆ ಹೆಚ್ಚಿನ ಮಾಹಿತಿ ಇದೆ. ಹಾಗಾಗಿ ಕಾಂತರಾಜ್ ಆಯೋಗ ಮತ್ತು ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿಗಳನ್ನ ತುಲನೆ ಮಾಡಿ ಅದನ್ನ ಕ್ಲಾರಿಫಿಕೇಶನ್ ಕೊಡೋ ಶಕ್ತಿ ಇರೋದು ಅವ್ರಿಗೇನೆ. ಯಾಕೆಂದ್ರೆ ಎರಡೂ ನೋಡ್ತಾ ಇದಾರೆ ಅವರು. ನಾವು ಒಂದನ್ನು ನೋಡ್ತಾ ಇದ್ದೀವಿ. ನಾವು ಏನ್ ಜಯಪ್ರಕಾಶ್ ಹೆಗಡೆ ಸರ್ಕಾರ ಕೊಟ್ಟೋ ಆ ವರದಿನ ಮಾತ್ರ ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಒಂದು ವರದಿನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಾವು ಮೊದಲಿಂದ ಕೇಳ್ತಿರೋದು ಅದಕ್ಕೆ ಕಾಂತರಾಜು ವರದಿ ಬಿಡುಗಡೆ ಆಗ್ಬೇಕು, ಅದು ಜನಸಾಮಾನ್ಯರಿಗೆ ದೊರಿಬೇಕು. ಅದಕ್ಕೂ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥದ್ನ ಪಬ್ಲಿಕ್ ಡೊಮೈನ್ ಬಿಡಿ, ಪಬ್ಲಿಕ್ ಡಿಸೈಡ್ ಮಾಡ್ಲಿ, ನೋಡೋಣ. ನಮ್ಗೇನು ಅಭ್ಯಂತರ ಇಲ್ಲ. ನೀವು ತರಾತುರಿನಲ್ಲಿ ಸರ್ಕಾರ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಮುಂಚೆ ಇವೆಲ್ಲವನ್ನು ಏನು ನೀವು ತಾಲೂಕ್ ವೈಸು ವಾರ್ಡ್ ವೈಸ್ ಏನು ರಿಪೋರ್ಟ್ ಮಾಡಿದ್ದಾರೆ ಆ ರಿಪೋರ್ಟ್ ಗಳನ್ನ ಪಬ್ಲಿಕ್ ಡೊಮೈನ್ ಬಿಡ್ಲಿ, ಜನ ತೀರ್ಮಾನ ಮಾಡ್ಲಿ. ಜನ ತೀರ್ಮಾನ ಆದ್ಮೇಲೆ ನೀವು ಸರ್ಕಾರ ಏನ್ ತೀರ್ಮಾನ ಮಾಡ್ತದ ನೋಡೋಣ. ಅಲ್ಲಿ ತನಕ ಅದನ್ನ ನಾವು ಕಾಯ್ಬೇಕಲ್ಲ. ಸರ್ಕಾರ ತರಾತುರಿನಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಟು ಇದು ಒಪ್ಪಿಗೆ ಕೊಡ್ಬೇಕಾದ್ರೆ ಹೋಗ್ಬಾರ್ದು ಅನ್ನೋದು ಅಷ್ಟೇ ನಮ್ಮ ಇದು ಮನವಿ. ಎಸ್ ಲಿಂಗಪ್ಪ ಅವರೇ, ಅದು ಬಿಡಿ, ಅದರದೊಂದು ರಾಜಕೀಯ ಒಂದು ಇದು ಸಲಹೆ ಹೇಳಿದ್ದಾರೆ ಅವರು, ಜನ ನೋಡ್ಕೋತಾರೆ ಅಂತ. ಲಿಂಗಪ್ಪ ಅವರೇ, ಈಗ ಈ ಗೊಂದಲಕ್ಕೆ ಸಂಬಂಧಿಸಿ ಯಾವ ತರ ಈಗ ಸರ್ಕಾರ ಇದು ಮಾಡಬಹುದು? ಈಗ ನೋಡಿ, ನಾವು ಅದು ಬೇರೆ ಬೇರೆ ಕಾರಣದಿಂದ ಕೆಲವು ಲೋಪಗಳಾಗಿದ್ದಾವೆ. ಆಮೇಲೆ ನಾವು ಈಗ ನಾನು ಹೇಳಿದ್ನಲ್ಲ, ನನ್ನ ಲೆಕ್ಕಾಚಾರದ ಪ್ರಕಾರ 27 ಲಕ್ಷ ಅಷ್ಟೇ ಕೊರತೆ ಬಿದ್ದಿರೋದು ನಾವು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ತಗೊಂಡಾಗ. ಹಂಗಾಗಿ ಆ 27 ಲಕ್ಷನ ನಾವು ಈಗ ಒಂದೇ ಒಂದು ಮಾತು ಹೇಳ್ತೀನಿ, ಇದು ಲಿಂಗಾಯತರು ಒಕ್ಕಲಿಗರು ಮಾತ್ರ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಬೇರೆ ಜಾತಿಗಳು ವಾಯ್ಸ್ ರೈಸ್ ಮಾಡ್ತಾ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಅವರು ರೈಸ್ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಾವು 20 ಲಕ್ಷ ಇದ್ದೀವಿ ಅಂತ ತಿಗಳ್ರು ಹೇಳ್ತಾರೆ, ಅವ್ರಿಗೆ ಹೇಳ್ತಲ್ಲ. ನಾವು ಉಪ್ಪಾರು 40 ಲಕ್ಷ ಇದ್ದೀವಿ ಅಂತ ನನ್ನನ್ನು ಕೇಳ್ತಾ ಇದ್ದಾರೆ, ನೀವ್ ಹೆಂಗೆ ನಾವು ಬರೀ 8.5-9 ಲಕ್ಷ ತೋರಿಸಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಎಲ್ಲಾ ಜಾತಿಗಳವ್ರ ಕಲ್ಪನೆಗೆ ಅನುಗುಣವಾಗಿ ನಾವು ಲೆಕ್ಕ ಹಾಕೊಂಡು ಹೋದ್ರೆ 15-20 ಕೋಟಿ ಜನಸಂಖ್ಯೆ ಆಗುತ್ತೆ. ಇದು ಒಪ್ಪಕ್ಕಾಗತ್ತ? ನಾವು ಯಾರೇ ಆಗಿರಲಿ ಎಲ್ಲಾ ಜಾತಿಗಳು ಕೇಳ್ತಾ ಇದ್ದಾವೆ. ಇದು ಒಕ್ಕಲಿಗರು ಲಿಂಗಾಯತರಿಗೆ ಸಂಬಂಧಪಟ್ಟಿದ ವಿಷಯ ಅಂತ ಸೀಮಿತವಾಗಿದೆ ಅಂತ ತಿಳ್ಕೊಬಾರ್ದು. ನಾವು ಬೇರೆ ಜಾತಿಗಳು ಕೇಳ್ತಾ ಇದ್ದಾವೆ. ಬೇರೆ ಜಾತಿ ನಮ್ಮವರ ಕೇಳ್ತಾ ಇದ್ದಾರೆ, ನಾವು 40 ಲಕ್ಷ ಇದೀವಿ, ನೀವು ಬರೀ 8.5-9 ಲಕ್ಷ ತೋರಿಸಿದಿರಿ, ಹೇಗ್ ತೋರಿಸಿದಿರಿ ಅಂದ್ರೆ, ಅಯ್ಯೋ ಮೂರ್ಖರ, ನಾವು ಮಾಡಿರೋದು ಹೀಗೆ ಅಂತ ಹೇಳಿ ನಾನು ತಮಾಷೆಗೆ ಅವ್ರಿಗೆ ನಾನು ರಿಪ್ಲೈ ಕೊಟ್ಟು ಸುಮ್ಮನಿರಿಸಿದ್ದೀನಿ. ತಿಗಳ್ರು ಕೇಳ್ತಾ ಇದಾರೆ, ನಾವು 20 ಲಕ್ಷ ಇದೀವಿ, ನೀವು ಬರೀ ಇಷ್ಟೇ ತೋರಿಸಿದ್ದೀರಿ ಅಂತ ತಿಗಳ್ರು ಕೇಳ್ತಾ ಇದಾರೆ. ಇದಕ್ಕೆಲ್ಲ ಏನ್ ಕಾರಣ? ಬರೀ 27 ಲಕ್ಷ ಕೊರತೆ ಬಿದ್ದಿರೋದು.
ಆ 27 ಲಕ್ಷಕ್ಕೆ ಕೊರತೆ ಬಿದ್ದಿರೋದಕ್ಕೆ 50 ಲಕ್ಷ ಕಮ್ಮಿ ಆಗಿದೀವಿ, 60 ಲಕ್ಷ ಕಮ್ಮಿ, ಎಲ್ಲಿ ತಂದು ಸೇರಿಸ್ತೀರಿ ಅವ್ರು? ನೀವು ಕೊರತೆ ಬೀರೋದೇ 27 ಲಕ್ಷ, ಎಲ್ಲಿ ತಂದು ಸೇರ್ಸಕ್ಕಾಗುತ್ತೆ? ಅದಕ್ಕೆ ಸರ್ಕಾರ ಅದನ್ನ ವಾಸ್ತವವಾಗಿ ಈಗ ಇಟ್ಟಿರ್ತಕ್ಕಂಥ ವರದಿಯನ್ನ ಬದಲಾಗಿ ಅದೇನ್ ದತ್ತಾಂಶ ಇದೆ, ದತ್ತಾಂಶ ಇಟ್ಕೊಂಡು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅದರ ಲೋಪದೋಷಗಳಿದ್ರೆ ಯಾವ ರೀತಿ ಅದನ್ನ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ತೀರ್ಮಾನ ತಗೊಳ್ಳಿ. ಯಾಕೆಂದ್ರೆ ನಾವು ಮಾಡೋದು ಆ ತೀರ್ಮಾನ ತಗೊಳ್ಳಿ ಅಂತ ನಾವು ಹೇಳಕ್ಕಾಗಲ್ಲ. ಈಗ ಅವರು ದೃಷ್ಟಿಲಿ ಅವ್ರ ತೀರ್ಮಾನ ಕೊಟ್ಟಿದ್ದಾರೆ, ಇದು ನನ್ನ ತೀರ್ಮಾನ. ಮೊದಲು ನೀವು ಸರ್ಕಾರದ ಗಮನಕ್ಕೆ ತರಬೇಕಾಗಿರೋದು, ನಿಮ್ ಮೂಲಕ ನಾನು ಕೇಳ್ತೀನಿ, ಮೊದಲು ನೀವು ಡೇಟಾನ ಮಂಡಿಸಿ ಅಂತ ಕೇಳಿ. 40 ಸಂಪುಟದಲ್ಲಿದೆ, ಅದನ್ನ ಮಂಡಿಸಿ ಅಂತ ಕೇಳಿ. ಎಸ್, ಈಗ ಒಂದು ನಮ್ಮ ಚರ್ಚೆನಲ್ಲಿ ಒಂದು ಕನ್ಕ್ಲೂಷನ್ ಬರಬಹುದು ಏನು ಅಂತ ಹೇಳಿದ್ರೆ, ಸರ್ಕಾರ ಕಾಂತರಾಜ ಆಯೋಗ ಏನು ಡೇಟಾವನ್ನ ಕಲೆಕ್ಟ್ ಮಾಡಿದ್ರೆ ಅದನ್ನ ಸಂಪೂರ್ಣವಾಗಿ ಜನರ ಮುಂದೆ ಮಂಡಿಸಬೇಕು. ಹಾಗೆ ಮಂಡಿಸಿದಾಗ ಇದರ ಸರಿಯಾದ ವಿವರಗಳು ಗೊತ್ತಾಗುತ್ತೆ. ರೇಣುಕಾ ಅವರು ಹೇಳಿದ ರೀತಿಯಲ್ಲಿ ಅಲ್ಲಿರೋದು ಇಲ್ಲಿ ಇಲ್ಲ ಅನ್ನುವಂಥದ್ದು. ಈಗ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರೋ ವರದಿನೇ ಬೇರೆ ಇದೆ, ಇಲ್ಲಿ ಅವರು ತಗೊಂಡಿರುವಂತಹ ಮಾನದಂಡಗಳ ಬೇರೆ ಇದೆ ಅನ್ನುವಂಥ ಒಂದು ಮಾತು ಕೂಡ ಬಂತಲ್ವ. ಇದಕ್ಕೆಲ್ಲವೂ ಕೂಡ ಒಂದು ಬಹುಶಃ ಪರಿಹಾರ ಸಿಗುತ್ತೆ ಅಂತ ಹೇಳಿ ಅನ್ಸುತ್ತೆ. ಬಹುತೇಕ ಜಿಲ್ಲಾ ಮಟ್ಟದ ಅಂಕಿಅಂಶಗಳು ಮತ್ತು ತಾಲೂಕು ಮಟ್ಟದ ಅಂಕಿಅಂಶಗಳು ಇದು ಎರಡನ್ನೂ ಕೂಡ ಸರ್ಕಾರ ಈಗ ಬಹಿರಂಗಪಡಿಸಿದ್ರೆ ಮತ್ತು ಅದಕ್ಕೆ ಸಂಬಂಧಿಸಿ ಮನವಿಗಳನ್ನು ಸ್ವೀಕರಿಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ, ಯಾರು ಬಿಟ್ಟೋಗಿದ್ದಾರೆ ಅದನ್ನೆಲ್ಲ ಸೇರಿಸ್ಕೊಂಡ್ರೆ ಅದು ಸುಲಭ ಆಗುತ್ತೆ ಅಂತ ಹೇಳಿ ಅನಿಸ್ತದೆ. ಎನಿಹೋ ಇವತ್ತು ನಮ್ಮ ಚರ್ಚೆನಲ್ಲಿ ಭಾಗವಹಿಸಿದಂತಹ KN ಲಿಂಗಪ್ಪ ಅವರಿಗೂ ಅದೇ ರೀತಿ HM ರೇಣುಕಾ ಪ್ರಸನ್ನ ಅವರಿಗೂ ಕೂಡ, ಇಬ್ಬರಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ಒಳ್ಳೆಯ ಒಂದು ಗುಣಮಟ್ಟದ ಚರ್ಚೆ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ, ಅಕಾಡೆಮಿಕ್ ಒಂದು ಚರ್ಚೆ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಇದನ್ನ ಸರ್ಕಾರ ಗಮನಿಸ್ತಾ ನೋಡೋಣ. ಇಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.